ಊಟ ಕೊಟ್ಟಿದ್ದ ಡಬ್ಬಗಳನ್ನ ದಯವಿಟ್ಟು ಇಲ್ಲಿ ಸ್ಟೇಜ್ ಹತ್ರ ತಂದು ಕೊಡಬೇಕು. ಊಟ ಕೊಟ್ಟಿದ್ದ ಬಾಕ್ಸ್ಗಳನ್ನು ದಯವಿಟ್ಟು ಸ್ಟೇಜ್ ಹತ್ರ ತಂದು ಕೊಡಿ. ಯಾವ ಟೀಮ್ ಕೊಡಲ್ವ ನಾಳೆಗೆ ಅವ್ರಿಗೆ ಊಟ ಇಲ್ಲ. ಎಲ್ಲಾರ್ಗೂ ಕೈ ತುತ್ತಾಕ್ಬಿಡು. ಹಲೋ 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 ಚೆಕ್ ಹಲೋ. ಹಲೋ ಮೆಟ್ರೋ ಡಿಜಿಟಲ್ ಮತ್ತು ರೇಸಿಂಗ್ ಸ್ಟಾರ್ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಈ ನಿಟ್ಟಿನಲ್ಲಿ ಗೋಟ್ರಾಕ್ಷಣ ಗಾರುಡಿ ತನಕಾಗಿ ಚೌರಕಿನ ಗೋಟ್ರಾಕ್ಷಣ ಮುಖಾಂತರವಾಗಿ ಯೋಧರಿಗಳ ಆಘಾತದ ತೀರ್ಪುಗಳು ಬರ್ತಾ ಇದೆ. ಇವಾಗ ಊಟಗಳಿಗೆ ಅವಕಾಶಗಳು ಲಭಿಸ್ತಾ ಇಲ್ಲ. ಈ ತನ್ಮದ 5 ಚೆಂಡಿನ ಮುಕ್ತಾಯದ ಬಳಿಕ 5 ಓಟವನ್ನು ದಾಖಲಿಸಿಕೊಂಡಿರ್ತಕ್ಕಂಥ ತಂಡ ಅಂತಿಮ ಪವರ್ ಪ್ಲೇ ಅಂತಿಮ ಸೆತ್ತಕ್ಕಾಗಿ ಬರ್ತಾ ಇದೆ. ಯಾರನ್ನ ಊಟ ಮಾಡೋರು ದಯವಿಟ್ಟು ಸ್ಟೇಜ್ ಹತ್ರ ಬರ್ರಪ್ಪ. ಊಟ ಮಾಡಿರಾ? ಯಾರು ಊಟ ಮಾಡೋಂಥ ಹುಡುಗರು ಬನ್ನಿ, ಊಟ ಮಾಡಿರಾ? ಹೊಸ ಆಟಗಾರ ನಿಖಿಲ್ ಅಂಕಣಕ್ಕೆ ಆಗಮಿಸಿಕೊಳ್ತಾ ಇದ್ದಾರೆ. ರೇಸಿಂಗ್ ಸ್ಟಾರ್ ಪರವಾಗಿ ನಿಖಿಲ್ ಹೊಂಡ ರೂಪಾಯಿ ಅಂಕಣಕ್ಕೆ ಬರ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಡೆಡ್ ಬಾಲ್ ಸೂಚನೆಗಳು ಬರ್ತಾ ಇದೆ. ಓಟಗಳಿಗೆ ಅವಕಾಶಗಳು ಲಭಿಸ್ತಾ ಇಲ್ಲ. ಅಂತಿಮ ಸೆತಕ್ಕಾಗಿ ಇನ್ನೂ ಕೂಡ ಅಂತಿಮ ಸೆತ ಬಾಕಿ ಉಳಿತಾ ಇದೆ.
ಸುಂದರತೆ ಚೆಂಡು, ಬಹಳಷ್ಟು ವೇಗದ ಚೆಂಡು, ತನ್ಮೂಲಕವಾಗಿ ಯೋಧರಿಗಳ ಆಘಾತ. ಔಟ್ ತೀರ್ಪುಗಳು ಬರ್ತಾ ಇದೆ, ಔಟ್ಗಳಿಗೆ ಅವಕಾಶಗಳನ್ನು ಬಯಸ್ತಾ ಇಲ್ಲ, ಯೋಧರಿ ಆಘಾತ. ಅಟ್ಗಾರ ವಿಶಾಲ್ ಅಪ್ಪು ಅಂಕಣಕ್ಕೆ ಆಗಮಿಸಿಕೊಳ್ತಾ ಇದ್ದಾರೆ. ಎರಡು ಉದ್ದರಿಗಳನ್ನು ಕಳೆದುಕೊಂಡಿರ್ತಕ್ಕಂಥ ರೇಸಿಂಗ್ ಸ್ಟಾರ್ ತಂಡ ಇವಾಗ ಐನಾಯ ಸ್ಥಿತಿಯನ್ನು ಕಂಡುಕೊಳ್ಳಬಲ್ಲಂತ ಸ್ಥಾನವನ್ನು ಪಡೆದುಕೊಂಡಿದ್ರು ಕೂಡ ಒಂದು ಆಸರೆ ಆಟದಾಯಕ ಆಟಕ್ಕಾಗಿ ಆಟಗಾರರೆಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಇನ್ನೂ ಕೂಡ 7 ಓವರ್ನ ಆಟ ಮೊದಲನೇ ಇನ್ನಿಂಗ್ಸ್ ನಲ್ಲಿ ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ಎರಡನೇ ಓವರ್ಗಾಗಿ ಮಧು ಇವರನ್ನು ಕರೆತರುವ ಪ್ರಯತ್ನಗಳು ಮಾಡಿಕೊಡ್ತಾ ಇದ್ದಾರೆ. ಪಂದ್ಯಾಟ ಮುಂದುವರಿಸಿಕೊಳ್ಳಿ. ಇನ್ನೂ ಕೂಡ ಈ ಪಂದ್ಯ ತರುవాత ಇನ್ನೂ ಕೂಡ ಒಂದು ಪಂದ್ಯಾಟ ಅಂಕನ ಒಳಭಾಗದಲ್ಲಿ ಸಾಗಲಿಕ್ಕಿದೆ. ಪೂರ್ಣಾಂತರವಾಗಿ ಬಿದ್ದಿರ್ತಕ್ಕಂಥ ಚೆಂಡು ತನ್ಮೂಲಕವಾಗಿ ಮತ್ತೆ ಬೇಯಿಸುವಂತಹ ಪ್ರಯತ್ನಗಳು ಸಾಗ್ತಾ ಇದೆ. ಎಕ್ಸ್ಟ್ರಾ ಕವರ್ ಸೀಮಾರಕ್ಕೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ ಡ್ಯಾನ್ಸಿಂಗ್ ಅಂಪೈರ್ ಶೇಖರ್ ಬಾಗನೂರು. ಪ್ರೇಕ್ಷಕರು ಕೂಡ ಅವರನ್ನು ಮನರಂಜಿಸಬೇಕು, ಚಪ್ಪಾಳೆ ಮುಖಾಂತರವಾಗಿ ಪ್ರೋತ್ಸಾಹಿಸಬೇಕು. ಈ ರೀತಿಯ ಇವರ ಆಕ್ಷನ್ ಬಹಳಷ್ಟು ನಿಸ್ಸಂಶಯಗೊಳಗಾಗ್ತದೆ. ಇವತ್ತಿನ ಟೆನ್ನಿಸ್ ಬಾಲ್ ಋತುಮಾನದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಆಕ್ಷನ್ ರೀತಿಯ ಒಂದು ತೀರ್ಪುಗಾರಿಕೆ ಹೊರಹೊಮ್ಮಬಲ್ಲ ಒಂದು ಪ್ರಶ್ನೆಗಳಿಗೆ ಇವರು ಕೂಡ ಉತ್ತರವನ್ನು ನೀಡಿಕೊಡ್ತಾ ಇದ್ದಾರೆ, ಸುಲಭ ಉತ್ತರವಾಗಿ ನೀಡಿಕೊಡ್ತಾ ಇದ್ದಾರೆ. ಅವರಿಗೂ ಕೂಡ ಅಭಿನಂದಿಸಿಕೊಳ್ತಾ ಮಧು ಮತ್ತೆ ಸೆತ್ತಗಾರಿಕೆ ಭಾಗದಲ್ಲಿ ಬರ್ತಾ ಇದ್ದಾರೆ. ರಿವರ್ಸ್ ಶಾಟ್ ದಾಖಲಾತಿಯನ್ನು ಮಾಡುವಂತಹ ಪ್ರಯತ್ನಗಳು ಬಹಳಷ್ಟು ಜಾಣ್ಮೆತ ಆಟಗಾರಿಕೆಯನ್ನು ತೋರ್ಪಡಿಸಿದ್ರು. ನೇರ ಗುರಿ ಸಾಗ್ತಾ ಇದೆ, ತನ್ಮೂಲಕವಾಗಿ ನೇರ ಗುರಿ ಸಾಗಿತ್ತು. ಕೊಂಚ ಮಟ್ಟಿಗೆ ದಂಡುಗಾರನಿಗೆ ಭಯದ ಕರೆಗಂಟೆಯನ್ನು ತನ್ನ ಎಸೆತಗಾರಿಕೆ ಮುಖಾಂತರವಾಗಿ ತೋರ್ಪಡಿಸಿದ್ರು. ತನ್ನ ಜೀವದ ಭಯವನ್ನು ತೋರ್ಪಡಿಸಿದ ಮುಖಾಂತರವಾಗಿ ಬಹಳಷ್ಟು ಚುರುಕಿನ ಒಟ್ಟುಗಾರಿಕೆಯನ್ನು ಮಾಡಿದ್ರು. ಆ ಚುರುಕಿನ ಒಟ್ಟುಗಾರಿಕೆ ಕೊಂಚ ಮಟ್ಟಿಗೆ ಎಡವಿದ್ರ ಕಾರಣಾಂತರವಾಗಿ ಒಂದು ಚುಕ್ಕೆ 2 ಚೆಂಡಿನ ಮುಕ್ತಾಯದ ಬಳಿಕ 10ಕ್ಕೆ ಸಾಗ್ತಾ ಇದೆ. ಹತೋಟವನ್ನು ದಾಖಲಿಸಿಕೊಂಡಿರ್ತಕ್ಕಂಥ ತಂಡ 2 ಉದ್ದರಿಗಳನ್ನು ಕಳೆದುಕೊಳ್ತಾ ಇದೆ. ಮಧು 3ನೇ ಬಾರಿ ಸುಂದರತೆ ಆಟ, ತನ್ಮೂಲಕವಾಗಿ ಮತ್ತೆ ಓಟಗಳಿಗೆ ಅವಕಾಶಗಳು ಲಭಿಸ್ತಾ ಇದೆ. ಮಿಡ್ ವಿಕೆಟ್ ಬಳಿ ಒಂದರ ಬದಲಾಗಿ 2ನೇ ಓಟವನ್ನು ಕಸಿಯುವಂತಹ ಪ್ರಯತ್ನ, 2 ಓಟಗಳ ಸೇರ್ಪಡೆ 12ಕ್ಕೆ ಸಾಗ್ತಾ ಇದೆ. ಬಹಳಷ್ಟು ಲೆಕ್ಕಾಚಾರದ ಆಟವನ್ನು ಆಡ್ತಾ ಇದೆ. ಆರಂಭಿಕ ಪಂದ್ಯಾಟದಲ್ಲಿ ಇಂದ ಹಿಡಿದು ಕೂಡ ಬಹಳಷ್ಟು ಉತ್ತಮ ರೀತಿಯ ಆಟಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ಇವಾಗ ಚಿಕ್ಕಬಾಣವರ ಚಾಂಪಿಯನ್ಸ್ ಲೀಗ್ ಪಂದ್ಯ ಕೂಡ ಜರುಗ್ತಾ ಇದೆ. ನೋ ಬಾಲ್ ಸೂಚನೆಗಳು ಬರ್ತಾ ಇದೆ, ತನ್ಮೂಲಕವಾಗಿ ನೋ ಬಾಲ್ ಸೂಚನೆಗಳು ಬರ್ತಾ ಇದೆ. ನೋ ಬಾಲ್ ಸೂಚನೆಗಳು, ಫ್ರೀ ಹಿಟ್ ಅವಕಾಶ. ಸುಂದರತೆಯ ಚೆಂಡು ತನ್ಮೂಲಕವಾಗಿ ಗೋಟ್ರಾಕ್ಷಣಗಾರರೊಡನೆ ಮತ್ತೆ ತೋರ್ಪಡೆಯನ್ನು ಕಂಡುಕೊಳ್ಳುತ್ತದೆ. ಇವತ್ತಿನ ಟೆನ್ನಿಸ್ ಬಾಲ್ ಋತುಮಾನಕ್ಕೆ ಬಂದ್ರೆ ನಮ್ಮ ಜೈ ಕರ್ನಾಟಕ ತಂಡದ
12 ಚೆಂಡಿನ ಮುಕ್ತಾಯದ ಬಳಿಕ ಇನ್ನೂ ಕೂಡ ಅಂತಿಮ 2 ಎಸೆತ ಹೊಡಿತಾ ಇದೆ. ಬಾರಿ ಮಧು ಎಸೆತಕ್ಕಂಥ ಎಸೆತ ಬ್ಲಾಕ್ ಬಾಲ್ ಚೆಂಡುಗಳು ಬರ್ತಾ ಇದೆ. ಓಟಗಳಿಗೆ ಅವಕಾಶಗಳು ಲಭಿಸ್ತಾ ಇಲ್ಲ. ಉತ್ತಮ ರೀತಿಯ ಚೆಂಡು ಓಟ ನಿಗ್ರಿತ ಚೆಂಡುಗಳು ಬರ್ತಾ ಇದೆ. ಅಂತಿಮ ಬಾರಿ ಕ್ಷೇತ್ರಕ್ಷಣೆ ಬದಲಾವಣೆ ಮಾಡಿಕೊಡ್ತಾ ಇದ್ದಾರೆ. ಒಂದು ಹಂತದಲ್ಲಿ ಮಿಡ್ ವಿಕೆಟ್ ಅಲ್ಲಿ ಇರ್ತಕ್ಕಂಥ ಕ್ಷೇತ್ರಕ್ಷಣೆ ಒಳಭಾಗಕ್ಕೆ ಎಳೆದುಕೊಂಡು ನಿಲ್ಲಿಸುವಂತ ಒಂದು ಪ್ರಯತ್ನ ಮಾಡಿದ್ರು. ಅಂತಿಮ ಚೆಂಡು ಮೂಲಕವಾಗಿ ಒಟ್ಟುಗಳಿಗೆ ಅವಕಾಶಗಳು ಲಭಿಸ್ತಾ ಇಲ್ಲ. ಚುಕ್ಕಿಮಾದ ಎಸೆತಗಾರಿಕೆಗಳು ಬರ್ತಾ ಇದೆ. 12 ಚೆಂಡಿನ ಮುಕ್ತಾಯದ ಬಳಿಕ 14 ಓಟವನ್ನು ದಾಖಲಿಸಿಕೊಂಡಿರ್ತಕ್ಕಂಥ ತಂಡ ಇನ್ನು ಕೂಡ 14 ಓಟವನ್ನು ದಾಖಲಿಸಿಕೊಂಡಿರ್ತಕ್ಕಂಥ ತಂಡ ಈಗ 3 ಉದ್ದರಿಗಳನ್ನು ಕಳೆದುಕೊಳ್ತಾ ಇದೆ. ಪ್ರಾಮುಖ್ಯತೆ 3 ಉದ್ದರಿಗಳನ್ನು ಪವರ್ ಪ್ಲೇ ಒಳಭಾಗದಲ್ಲಿ ತನ್ನ ಶಿರತೆಯನ್ನು ಒಪ್ಪಿಸಿಕೊಂಡಿದ್ರು ಕೂಡ ಇನ್ನು ಕೂಡ ಮೊದಲ ಸೆಷನ್ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಇನ್ನು ಕೂಡ 6 ಓವರ್ನ ಆಟ ಬಾಕಿ ಉಳಿತಾ ಇದೆ. 3ನೇ ಓವರ್ಗಾಗಿ ಹೊಸ ಬೌಲರ್ ಸಾದಿಕ್ ಇವರನ್ನು ಕರೆತರುವ ಪ್ರಯತ್ನಗಳು ಸಾಗ್ತಾ ಇದೆ. ತನ್ಮೂಲಕ ಪೂರ್ಣಾಂತರವಾಗಿ ಬೆದೆರ್ತಕ್ಕಂಥ ಚೆಂಡು ಓಟಗಳಿಗೆ ಅವಕಾಶಗಳು ಲಭಿಸ್ತಾ ಇದೆ. ಒಂದರ ಬದಲಾಗಿ 2ನೇ ಓಟವನ್ನು ಕಸಿಯುವಂತಹ ಪ್ರಯತ್ನಗಳು ಸಾಗ್ತಾ ಇದೆ. ಓಟಗಳ ಸೇರ್ಪಡೆ ಅವಳಿ ಓಟಗಳ ಸೇರ್ಪಡೆಗಳು ಬರ್ತಾ ಇದೆ. 16 ತನದ ಓಟಗಳು ಬರ್ತಾ ಇದೆ. 16 ಲಾಸ್ ಆಫ್ 3 ವಿಕೆಟ್ಸ್. ಬಹಳಷ್ಟು ವಿಜೃಂಭಣೆಯ ಒಂದು ದೀಪೋತ್ಸವವನ್ನು ಕಂಡಿರ್ತಕ್ಕಂಥ ಪಂದ್ಯಾಕೂಟ ಇವಾಗ ಶ್ರೇಷ್ಠತೆಯನ್ನು ಕಾಣಿಕೊಳ್ತಾ ಇದೆ. ತನ್ಮೂಲಕವಾಗಿ ಅತಿಕ್ರಮಣ ಓಟ್ಗಳು ಬರ್ತಾ ಇದೆ. ವೈಡ್ ಸೂಚನೆಗಳು ಬರ್ತಾ ಇದೆ. ಓಟ ನಿಗ್ರಿತ ಚೆಂಡುಗಳು ಬರಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ನಡುವೆ ವೈಡ್ ಸೂಚನೆಗಳು ಬರ್ತಾ ಇದೆ. ಓಟಗಳಿಗೆ ಅವಕಾಶಗಳು ಲಭಿಸ್ತಾ ಇದೆ. ಉಚಿತ ಉಡುಗೊರೆ ರೂಪದ ಓಟಗಳು ಬರ್ತಾ ಇದೆ. ಓಟಗಳಿಗೆ ಮತ್ತೆ ಅವಕಾಶಗಳು ಲಭಿಸ್ತಾ ಇಲ್ಲ. 17 ತಂಡದ ಒಟ್ಟಾರೆ ಓಟಗಳು 17ಕ್ಕೆ ಸಾಗ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಎಸೆತಗಾರಿಕೆಯನ್ನು ಸಾಧಿಕ್ ತೋರ್ಪಡಿಸ್ತಾ ಇದ್ದಾರೆ. ಇವತ್ತಿನ ಪರಿಸ್ಥಿತಿಯಲ್ಲಿ ಎಸೆತಗಾರರಿಗೆ ಒಂದು ಹಂತದಲ್ಲಿ ಗಾಳಿ ಸಾಥ್ ಕೊಡ್ತಾ ಇದೆ. ಆ ಗಾಳಿಯ ಲಾಭವನ್ನು ಎಸೆತಗಾರರು ಕೆಳ ಮಟ್ಟಿಗೆ ಪಡೆದುಕೊಳ್ತಾ ಇದ್ದಾರೆ. ಕೆಲವರು ನಿಸ್ಸಂಶಯವಾಗಿ ಫಲದಾಯಕ ಲಾಭವನ್ನು ಪಡೆದುಕೊಳ್ತಾ ಇಲ್ಲ. ಮತ್ತೆ ತಟ್ಟಿಮುಟ್ಟಿ ಓಟುಗಳನ್ನು ಕಸಿಯುವಂತಹ ಪ್ರಯತ್ನ, ಥರ್ಡ್ ಮ್ಯಾನ್ ಪಾಯಿಂಟ್ ಭಾಗದಲ್ಲಿ ಲಭುವಂತಹ ಪ್ರಯತ್ನಗಳು ಸಾಗ್ತಾ ಇದೆ. ಒಂದು ಓಟುಗಳ ಅವಕಾಶಗಳು ನೇರ ಗುರಿ ಸಾಗಿತ್ತು. ಬಹಳಷ್ಟು ಉತ್ತಮ ರೀತಿಯ ಡೈರೆಕ್ಟ್ ಹಿಟ್ ಮಾಡ್ತಾ ಇದ್ದಾರೆ. ನೇರ ಗುರಿ ಸಾಗುತ್ತಾ ಇದೆ. ಇವಾಗ ತನ್ಮಧ್ಯೆ ತಂಡದ ಒಟ್ಟಾರೆ ಓಟುಗಳು 18ಕ್ಕೆ ಸಾಗ್ತಾ ಇದೆ. 18 ಲಾಸ್ ಆಫ್ 3 ವಿಕೆಟ್ಸ್. 2-3 ಚೆಂಡಿನ ಮುಕ್ತಾಯದ ಬಳಿಕ ಇನ್ನು ಕೂಡ 3ನೇ ಓವರ್ನ 3 ಎಸೆತ ಬಾಕಿ ಉಳಿತಾ ಇದೆ. ಸುಂದರತೆಯ ಚೆಂಡು ತನ್ಮೂಲಕವಾಗಿ ಮತ್ತೆ ಓಟಗಳಿಗೆ ಅವಕಾಶಗಳು ಲಭಿಸ್ತಾ ಇದೆ. ಎಕ್ಸ್ಟ್ರಾ ಕವರ್ಸ್ ಭಾಗದಲ್ಲಿ ದಾಖಲಿಸುವಂತಹ ಪ್ರಯತ್ನಗಳು ಸಾಗಿತ್ತು. ಕವರ್ಸ್ ಮತ್ತು ಎಕ್ಸ್ಟ್ರಾ ಕವರ್ಸ್ ನಡುವೆ ಚೆಂಡು ತೂರಿ ಹೋಗ್ತಾ ಇದೆ. ಓಟಗಳಿಗೆ ಅವಕಾಶಗಳು ಮತ್ತೆ 2ರಂತೆ ಬರ್ತಾ ಇದೆ. ಅವಳಿ ಓಟಗಳ ಪೂರ್ವಕ್ಕೆ 20ಕ್ಕೆ ಸಾಗ್ತಾ ಇದೆ. 20 ಲಾಸ್ ಆಫ್ 3 ವಿಕೆಟ್ಸ್. ಬಹಳಷ್ಟು ವಿಭಿನ್ನ ನಿಯಮಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಪ್ರಸ್ತುತ ಟೆನ್ನಿಸ್ ಬಾಲ್ ರಾಜ್ಯ ಪಂದ್ಯಾಕೂಟ ಅಂಕಣ ಭಾಗದಲ್ಲಿ ಜರುಗ್ತಾ ಇದೆ. ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಇರ್ತಕ್ಕಂಥ ಬಹಳಷ್ಟು ಕ್ಯಾಮರಾದ 2 ಕಣ್ಣುಗಳಾಗಿ ಕಾರ್ಯವನ್ನು ನಿರ್ವಹಿಸಿರ್ತಕ್ಕಂಥ ಅರ್ಫಾಜ್, ಜೊತೆಗಾಗಿ ತಬ್ರೇಜ್, ಜೊತೆಗಾಗಿ ಶಬೀರ್
ಇವರು 3 ಮಂದಿ ಕೂಡ ನಮ್ಮೊಂದಿಗೆ ಕ್ಯಾಮರಾಮ್ಯಾನ್ಗಳಾಗಿ ಕಾರ್ಯನಿರ್ವಹಿಸ್ತಾರೆ, ಅವರಿಗೂ ಕೂಡ ಅಭಿನಂದಿಸಿಕೊಳ್ತಾರೆ. ಜೊತೆಗಾಗಿ ಸ್ಕೋರರ್ ಆಗಿ, ಟೆಕ್ನಿಕಲ್ ಸ್ಕೋರರ್ ಆಗಿ ಕಾರ್ಯನಿರ್ವಹಿಸಿರ್ತಕ್ಕ ನಮ್ಮ ವೈಸ್ ಸ್ಪೋರ್ಟ್ಸ್ನ ಸಾಹಿಲ್ ಇವರಿಗೂ ಕೂಡ ಅಭಿನಂದಿಸಿಕೊಳ್ತಾ, ಜೊತೆಗಾಗಿ ನಮ್ಮ ಮುಖ್ಯ ಕಾರ್ಯದರ್ಶಿಯಾಗಿ ಟೆಕ್ನಿಕಲ್ ಕಾರ್ಯ ವಿಭಾಗದಲ್ಲಿ ಬಹಳಷ್ಟು 3ನೇ ಅಂಪೇರ್ನ ಕಾರ್ಯವನ್ನು ಕೂಡ ವಿಭಿನ್ನವಾಗಿ ನಿರ್ವಹಿಸಿರ್ತಕ್ಕಂಥ ಅಲ್ಲಿ ಇವರಿಗೂ ಕೂಡ ಹೃದಯದ ಅಭಿನಂದನೆ, ಜೊತೆಗಾಗಿ ಕೃತಜ್ಞತೆಗಳನ್ನು ತಿಳಿಪಡಿಸಿಕೊಂಡು, ಜೊತೆಗಾಗಿ ನಮ್ಮ ತೀರ್ಪುಗಾರರು ಬಹಳಷ್ಟು ಉತ್ತಮ ರೀತಿಯ ತೀರ್ಪುಗಾರಿಕೆಯನ್ನ ನೀಡುವುದರ ಮುಖಾಂತರವಾಗಿ ತೀರ್ಪುಗಾರಿಕೆಯನ್ನು ಬಹಳಷ್ಟು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ರಾಜ್ಯದ ಹಲವು ಪಂದ್ಯಾಟಗಳು ತನ್ನ ತೀರ್ಪುಗಾರಿಕೆ ಮುಖಾಂತರವಾಗಿ ಮುಕ್ತಾಯವನ್ನು ಮಾಡಿಕೊಟ್ಟಿರ್ತಕ್ಕಂಥ ತೀರ್ಪುಗಾರರು ಇವತ್ತಿಗೆ ನಮ್ಮೊಂದಿಗೆ ಚಿಕ್ಕಬಾಣೂರ ಚಾಂಪಿಯನ್ಸ್ ಲೀಗ್ ನಲ್ಲಿ ಹೊಂದಾಯಿಸಿಕೊಂಡು ಮುಂದುವರಿಯನ್ನು ಕಾಣಿಕೊಳ್ತಾ ಇದ್ದಾರೆ. ಒಂದೆಡೆ ತೇಜಸ್ ಮತ್ತು ಶೇಖರ್ ಇವರು ಕೂಡ ನಮ್ಮೊಂದಿಗೆ ಕೈ ಜೋಡಿಸ್ತಾರೆ, ಅವರಿಗೂ ಕೂಡ ಅಭಿನಂದಿಸಿಕೊಳ್ತಾ, ಜೊತೆಗಾಗಿ ಡಿಜೆ ಕಾರ್ಯಕ್ರಮದಲ್ಲಿರ್ತಕ್ಕಂಥ ಸದಸ್ಯತ್ವರು ಅವರಿಗೂ ಕೂಡ ಅಭಿನಂದಿಸಿಕೊಳ್ತಾ ಇದ್ದಾನೆ. ಬಂದಿರ್ತಕ್ಕಂಥ ಎಲ್ಲ ಕ್ರೀಡಾ ಪ್ರೇಕ್ಷಕ, ಕ್ರೀಡಾ ಅಭಿಮಾನಿಗಳು, ಎಲ್ಲ ಅಭಿಮಾನಿಗಳು ಕೂಡ ಅಭಿನಂದಿಸಿಕೊಳ್ತಾ ಅಂಕಣ ಒಳಭಾಗದಲ್ಲಿ ಸಾಗ್ತಾ ಇದೆ. 21 ಲಾಸ್ ಆಫ್ 3 ವಿಕೆಟ್ಸ್. ಇವಾಗ ಎಸೆತಗಾರಿಕೆಗೆ 4ನೇ ಓವರ್ಗಾಗಿ ಉತ್ತಮ ರೀತಿಯ ಚೆಂಡು ತನ್ಮೂಲಕವಾಗಿ ಬೇಗ್ 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 ಪಿಕ್ಸರ್. ಇವರೇ ನೋಡಿ ಡ್ಯಾನ್ಸಿಂಗ್ 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 ಅಂಪೈರ್. ತಮ್ಮ ರೀತಿಯ ಚೆಂಡು ತನ್ಮೂಲಕವಾಗಿ ಎಳೆದು ಬಾರಿಸುವಂತಹ ಪ್ರಯತ್ನಗಳು ಸಾಗ್ತಾ ಇದೆ. ಓಟಗಳಿಗೆ ಅವಕಾಶಗಳು ಲಭಿಸ್ತಾ ಇದೆ. ಒಂದರ ಬದಲಾಗಿ 2ನೇ ಓಟವನ್ನು ಕಸಿಯುವಂತಹ ಪ್ರಯತ್ನ ಯಶಸ್ವಿ ಪೂರ್ವಕವಾಗಿ 2 ಓಟಗಳ ಪೂರೈಕೆ ಬರ್ತಾ ಇದೆ. ಓಟಗಳಿಗೆ ಅವಕಾಶಗಳು ಲಭಿಸ್ತಾ ಇದೆ. ಅವಳಿ ಓಟಗಳ ಪೂರೈಕೆ ಮುಖಾಂತರವಾಗಿ 29. ರಿವರ್ ಶಾಟ್ ದಾಖಲಿಸುವಂತಹ ಪ್ರಯತ್ನಗಳು ಸಾಗ್ತಾ ಇದೆ. ಓಟಗಳಿಗೆ ಅವಕಾಶಗಳು ಲಭಿಸ್ತಾ ಇಲ್ಲ. ಸುಂದರದ ಚೆಂಡು ಬಹಳಷ್ಟು ಉತ್ತಮ ರೀತಿಯಲ್ಲಿ ಪಂದ್ಯಾಟ ಸಾಗ್ತಾ ಇದೆ. ಚಿಕ್ಕಬಾಣೂರ ಯುವಕರ ಸಂಘವೊಂದು ಮಾಡಿರ್ತಕ್ಕಂಥ ಅಭಿರತ ಶ್ರಮ ಇವತ್ತಿಗೆ ಅಮೃತ ಹಸ್ತದ ಆರಂಭವನ್ನು ಕಂಡುಕೊಳ್ಳುತ್ತಾ ಇದೆ. ತಂಡದ ಒಟ್ಟಾರೆ ಓಟುಗಳು 30ಕ್ಕೆ ಸಾಗ್ತಾ ಇದೆ. 4 ಓವರ್ ಮುಕ್ತಾಯದ ಬಳಿಕ 24 ಚೆಂಡಿನ ಮುಕ್ತಾಯದ ಬಳಿಕ 30 ಓಟವನ್ನು ದಾಖಲಿಸಿಕೊಂಡಿರ್ತಕ್ಕಂಥ ತಂಡ ಇನ್ನೂ ಕೂಡ 2 ನಿಮಿಷಗಳ ಕಾಲಾವಕಾಶ. ಅಫಿಷಿಯಲ್ ಡ್ರಿಂಕ್ ಬ್ರೇಕ್. ಪಂದ್ಯಾಟ ಮುಂದುವರಿಸಿಕೊಳ್ಳಿ. ತೀರ್ಪುಗಾರ ನಿಯಮಗಳನ್ನು ನೀಡಿಕೊಡ್ತಾರೆ. ಕೇವಲ 40 ನಿಮಿಷಗಳು. ತೀರ್ಪುಗಾರರು ಅಲ್ಲಿ ಸಮಯವನ್ನು ನಿಗದಿಪಡಿಸಿಕೊಂಡು ಪಂದ್ಯಾಟವನ್ನು ಮುಂದುವರಿಸಿಕೊಳ್ಳಿ. 30 ತಂಡದ ಒಟ್ಟಾರೆ ಓಟ್ಗಳು.
ಪೂರ್ಣಾಂತವಾಗಿ ಬಿದ್ದಿರ್ತಕ್ಕಂಥ ಚೆಂಡು ತನ್ಮೂಲಕವಾಗಿ ಒಂದು ಓಟಗಳ ಸೇರ್ಪಡೆ ಬರ್ತಾ ಇದೆ. ಒಂದರ ಬದಲಾಗಿ ಎರಡನೇ ಓಟವನ್ನು ಕಸಿಯುವಂತಹ ಪ್ರಯತ್ನ ಬಳಿ ಒಟ್ಟುಗಳ ಪೂರ್ವೈಕೆ ಬರ್ತಾ ಇದೆ. ಕ್ಷೇತ್ರ ರಕ್ಷಣೆ ಕೊಂಚ ಮಟ್ಟಿಗೆ ಎಡವಿದ್ರು ಕೂಡ ಇವತ್ತಿನ ಪರಿಸ್ಥಿತಿಯಲ್ಲಿ ಆಟಗಾರರ ಹೊಂದಾಣಿಕೆ ಆಟಗಾರಿಕೆ ಕೈ ಕೊಡ್ತಾ ಇದೆ. ಆ ನಿಟ್ಟಿನಲ್ಲಿ ಎರಡು ಓಟಗಳ ಸೇರ್ಪಡೆ. ಸುಂದರತೆ ಚೆಂಡು ತನ್ಮೂಲಕವಾಗಿ ಮತ್ತೆ ಓಟಗಳಿಗೆ ಅವಕಾಶಗಳು ಲಭಿಸ್ತಾ ಇದೆ. ರಿವರ್ಸ್ ಶಾಟ್ ದಾಖಲಿಸಬಲ್ಲಂತಹ ಪ್ರಯತ್ನಗಳು ಸಾಗ್ತಾ ಇದೆ. ಇವತ್ತಿನ ರಾಷ್ಟ್ರೀಯ ಮಟ್ಟದ ಮ್ಯಾಕ್ಸ್ವೆಲ್ ಆಟಗಾರಿಕೆಯನ್ನು ಟೆನ್ನಿಸ್ ಬಾಲ್ ಋತುಮಾನದಲ್ಲಿ ಹೆಚ್ಚಿನ ಅಂಶ ತೋರ್ಪಡಿಸ್ತಾ ಇದ್ದಾರೆ. 33 ತಂಡದ ಒಟ್ಟಾರೆ ಓಟ್ಗಳು ತನ್ನ ಮೂಲಕವಾಗಿ ಉತ್ತಮ ರೀತಿಯ ಹೊಡೆತಕ್ಕೆ ಪ್ರಯತ್ನ ಮಾಡಿಕೊಟ್ರು. ಮತ್ತೆ ಗಲ್ಲಿ ಪಾಯಿಂಟ್ ಒಂದು ಓಟದ ಸೇರ್ಪಡೆ 34ಕ್ಕೆ ತಲುಪ್ತಾ ಇದೆ. 34 ತಲುಪ್ತಾ ಇದೆ ತನ್ನದ ಒಟ್ಟಾರೆ ಓಟ್ಗಳು. ಆರಂಭಿಕ ಹಂತದ ಉತ್ತಮ ರೀತಿಯ ರೇಸಿಂಗ್ ಸ್ಟಾರ್ 2 ರಿಂದ 3 ಉದ್ದರಿಗಳನ್ನು ಕಳೆದುಕೊಂಡಿದ್ರು ಕೂಡ ಸ್ಥಿರತೆಯನ್ನು ಸುಶೀಲ್ ಮತ್ತು ನವೀನ ಮಾಡಿಕೊಡ್ತಾ ಇದ್ದಾರೆ. ತನ್ಮೂಲಕ ಪಾಯಿಂಟ್ ವಿಭಾಗದ ಸೀಮಾರಕ್ಕೆ ಹೊರಭಾಗನ ಕ್ರಮಿಸ್ತಾ ಇದೆ. ಬೌಂಡ್ರಿ 4 ಓಟದ ಸೇರ್ಪಡೆ. ನೆಗೆತವನ್ನು ಕೊಟ್ಟರು. ನೆಗೆತದ ಚೆಂಡುಗಳು ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಸುರಕ್ಷಿತವಾಗಿ ಗುಡದ ಎಂಬದಲ್ಲಿ ತಗದ ಗೊಟ್ರಕ್ಷಣೆ ಕೈ ಸೇರ್ಪಡೆಯನ್ನು ಪಡೆದುಕೊಳ್ತಾ ಇಲ್ಲ. ಕೊನೆಯ ಬಾರಿ ಶ್ರೀಧರ್ ಕೊನೆಯ ಚೆಂಡಿಗಾಗಿ ಗುಡಿಸಿ ತೆಗೆಯುವಂತಹ ಪ್ರಯತ್ನವನ್ನು ಮಾಡಿದ್ರು. ಪ್ರಯತ್ನಕ್ಕೆ ಪ್ರತಿಫಲಗಳು ಸಿಗ್ತಾ ಇಲ್ಲ. ದಾಂಡು ಬಿಟ್ಟು ದೇಹಕ್ಕೆ ಬಡಿತಾ ಇದೆ. ಊಟ ನಿಗೃತ ಚೆಂಡುಗಳು ಬರ್ತಾ ಇದೆ. 38 ಓಟವನ್ನು ದಾಖಲಿಸಿಕೊಂಡಿರ್ತಕ್ಕಂಥ ತಂಡ 5 ಓವರ್ ಮುಕ್ತಾಯದ ಬಳಿಕ 3 ಉತ್ತರಿಗಳನ್ನು ಕಳೆದುಕೊಳ್ಳುತ್ತಾ ಇದೆ. ಇವಾಗ ಇನ್ನು ಕೂಡ 18 ಚೆಂಡಿನ ಆಟ ಬಾಕಿ ಉಳಿತಾ ಇದೆ. ಸಬಲರ್ ಮತ್ತೆ ಹರ್ಷಿತ್ ಯುವ ಆಟಗಾರನಿಗೆ ಒಂದು ಎಸೆತಗಾರಿಕೆಯನ್ನು ನೀಡಿಕೊಡುವಂತಹ ಒಂದು ಪ್ರಯತ್ನ. ತನ್ನ ಮೂಲಕವಾಗಿ ಬ್ಲಾಕ್ ಬಾಲ್ ಚೆಂಡುಗಳು ಬರ್ತಾ ಇದೆ. ಬಹಳಷ್ಟು ಚೆಂಡನ್ನು ತಿರುಗಿಸ್ತಾ ಇದೆ. ತಿರುಗುವನ್ನು ಕಂಡುಕೊಂಡಿರ್ತಕ್ಕಂಥ ಚೆಂಡು ಬ್ಲಾಕ್ ಬಾಲ್ ಆಗಿ ಬೀಳ್ತಾ ಇದೆ. ಚೆಂಡು ತಿರುಗ್ತಾ ಇಲ್ಲ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಈ ತನ್ಮಧ್ಯೆ ಮತ್ತೆ ಯುವ ಆಟಗಾರನಿಗೆ ಒಂದು ಅವಕಾಶವನ್ನು ನೀಡಿಕೊಟ್ರೆ ಆ ಆಟಗಾರಿಕೆ ಅದು ಯಾವ ರೀತಿಯ ಪದ್ಧತಿಯನ್ನು ಕಂಡುಕೊಳ್ತಾ ಇದೆ ನೋಡ್ಬೇಕಷ್ಟೇ. ಸುಂದರತೆ ಚೆಂಡು ತನ್ಮೂಲಕವಾಗಿ ಒಳ ತಿರುವನ್ನು ಕಂಡಿರ್ತಕ್ಕಂಥ ಚೆಂಡಿಗೆ ದಂಡಿಸುವಂತಹ ಪ್ರಯತ್ನ ಮಾಡಿದ್ರು. ಉದ್ದರಿ ಆಘಾತ ಕ್ಯಾಚ್ ಔಟ್ ರೂಪದ ಉದ್ದರಿಗಳು ಬರ್ತಾ ಇದೆ. ಕವರ್ಸ್ ಭಾಗದಲ್ಲಿ ಇರ್ತಕ್ಕಂಥ ಕ್ಷೇತ್ರಕ್ಷಕರು ಕ್ಯಾಚ್ ಅನ್ನು ಪಡೆದ ಮುಖಾಂತರವಾಗಿ ಉದ್ದರಿಗಳ ಆಘಾತಗಳು ಬರ್ತಾ ಇದೆ. ಚೆಂಡಿಗೆ ತಿರುವನ್ನು ನೀಡಿಕೊಟ್ರು. ತಿರುವನ್ನು ಕಂಡುಕೊಂಡಿರ್ತಕ್ಕಂಥ ಚೆಂಡು ನೇರವಾಗಿ ಕ್ಷೇತ್ರಕ್ಷಕರ ಕಾಯುತ್ತಿದ್ದ ಕೈಗಳಿಗೆ ಲಭಿಸ್ತಾ ಇದೆ. ರೇಸಿಂಗ್ ಸ್ಟಾರ್ ಪರವಾಗಿ ದರ್ಶನ್ ಬಿಜಿ ಅಂಕಣಕ್ಕೆ ಬರ್ತಾ ಇದ್ದಾರೆ.
ಕಳೆದ ಪಂದ್ಯಾಟದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಇದೇ ದಿನದ ಆರಂಭ ಪಂದ್ಯಾಟದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಆಟಗಾರಿಕೆಯನ್ನು ತೋರ್ಪಡಿಸಿರ್ತಕ್ಕಂಥವ್ರು ಆಟಗಾರ ಸಿಕ್ಸರ್ ಬೌಂಡ್ರಿಗಳ ಮುಖಾಂತರವಾಗಿ ಪ್ರೇಕ್ಷಕ ವರ್ಗದವರ ಜೊತೆಗಾಗಿ ಎಸೆತಗಾರನ ಕೊಂಚ ಮಟ್ಟಿಗೆ ವೈಫಲ್ಯಕ್ಕೆ ಉಂಟು ಮಾಡುವ ಹೊಡೆತಗಳನ್ನು ನೀಡಿಕೊಟ್ರು. ಇವಾಗ ಅದ್ಯಾವ ರೀತಿಯ ಎಸೆತಗಾರಿಕೆಗಳು ಜೊತೆಗಾಗಿ ದಂಡುಗಾರಿಕೆ ಬರ್ತದೆ ನೋಡ್ಬೇಕಷ್ಟೇ. ಸುಂದರತೆಯ ಚೆಂಡು ತನ್ಮೂಲಕವಾಗಿ ರೌಂಡ್ ಔಟ್ ರೂಪದ ಒದ್ದರಿಗಳು ನೆಲಕ್ಕುರುಳುತ್ತಾ ಇದೆ. ಓಟಗಳಿಗೆ ಅವಕಾಶಗಳು ಲಭಿಸ್ತಾ ಇಲ್ಲ. ಮತ್ತೆ ಸಲ್ಲದ ಓಟವನ್ನು ಕಸಿಯುವಂತಹ ಪ್ರಯತ್ನದ ನಡುವೆ ಉದ್ದರಿಗಳ ಆಘಾತ. ಬ್ಲಾಕ್ ಬಾಲ್ ಚೆಂಡುಗಳು ಬರ್ತಾ ಇದೆ. ಬಹಳಷ್ಟು ಎಸೆತಗಾರನ ಹಾವಭಾವಗಳನ್ನು ಅರಿತಿರ್ತಕ್ಕಂಥ ದಾಂಡುಗಾರನ ಹಾವಭಾವಗಳನ್ನು ಅರಿತಿರ್ತಕ್ಕಂಥ ಎಸೆತಗಾರ ಬಹಳಷ್ಟು ಉತ್ತಮ ರೀತಿಯ ಎಸೆತಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ಬ್ಲಾಕ್ ಬಾಲ್ ಚೆಂಡು ಎಸೆಯುತ್ತಾ ಇದ್ದಾನೆ. ಸುಂದರತೆಯ ಚೆಂಡು ತನ್ಮೂಲಕವಾಗಿ ಒಂದು ಓಟಗಳ ಸೇರ್ಪಡೆ ಬರುತ್ತಾ ಇದೆ. ಬ್ಯಾಕ್ವರ್ಡ್ ಶಾಟ್ ವಿಭಾಗದಲ್ಲಿ ದಾಖಲಿಸುವಂತಹ ಪ್ರಯತ್ನಗಳ ಮುಖಾಂತರವಾಗಿ ಓಟಗಳ ಸೇರ್ಪಡೆಗಳು ಬರ್ತಾ ಇದೆ. ಒಂಟಿ ಓಟಗಳ ಅವಕಾಶಗಳು ಲಭಿಸ್ತಾ ಇದೆ. ಸುಂದರತೆ ಹೊಡೆತ ತನ್ಮೂಲಕವಾಗಿ ಮತ್ತೆ ಬೇಯಿಸುವಂತಹ ಪ್ರಯತ್ನಗಳು ಸಾಗ್ತಾ ಇದೆ. ಮಿಡ್ ವಿಕೆಟ್ ಬಳಿ ಚೆಂಡು ಸಾಗಿತ್ತು. ಒಂದು ಒಟ್ಟುಗಳ ಸೇರ್ಪಡೆ ಬರ್ತಾ ಇದೆ. ಒಂಟಿ ಒಟ್ಟುಗಳ ಸೇರ್ಪಡೆ ಬಹಳಷ್ಟು ಉತ್ತಮ ರೀತಿಯ ಎಷ್ಟುಗಾರಿಕೆಯನ್ನು ತೋರ್ಪಡಿಸಿದ್ರು. ತಿರುವನ್ನು ಕಂಡುಕೊಂಡು ತೆಗೆದ ಚೆಂಡಿಗೆ ಓಟಗಳ ಅವಕಾಶಗಳು ಬರ್ತಾ ಇಲ್ಲ. 6 ಚೆಂಡಿನ ನಡುವೆ ಕೂಡ 3ರಿಂದ 4 ಒಳಭಾಗದ ಓಟವನ್ನು ದಾಖಲಿಸಿಕೊಂಡು ಉತ್ತಮ ರೀತಿಯ ಎಷ್ಟುಗಾರಿಕೆಯನ್ನು ತೋರ್ಪಡಿಸಿಕೊಂಡು ಇವಾಗ ಲಾಂಗ್ ಆಫ್ ವಿಭಾಗ ಕ್ಷೇತ್ರಾಕ್ಷಣ ಭಾಗದಲ್ಲಿ ಕಂಡುಕೊಳ್ತಾ ಇದೆ. ಈಗ ಮತ್ತೆ 7ನೇ ಓವರ್ಗಾಗಿ ಇನ್ನೋರ್ವ ಹೊಸ ಬೌಲರ್ ಮಧುರ್ ಅವರು ಮತ್ತೆ ಪಾರ್ಟಿ ಅಪರೂಪದಲ್ಲಿ ಮಧು ಬಹಳಷ್ಟು ಉತ್ತಮ ರೀತಿಯ ಚೆಂಡು. ವೈಟ್ ಸೂಚನೆಗಳು ಬರ್ತಾ ಇದೆ. ಆಫ್ ಸ್ಟಿಕ್ ಹೊರಾಕ್ರಮಣೆಯನ್ನು ಕಂಡುಕೊಳ್ತಾ ಇದೆ. ವೈಟ್ ಸೂಚನೆಗಳು ಬರ್ತಾ ಇದೆ. ಅತಿಕ್ರಮಣ ಆಕ್ರಮಣ ಎಸೆತಗಳು ದಾಖಲಾತಿ ಅಂಕಿಅಂಶ ಪಡೆಯನ್ನು ಸೇರಿಕೊಳ್ತಾ ಇದೆ. ಅತಿಕ್ರಮಣ ಒಟ್ಟುಗಳು ಬರ್ತಾ ಇದೆ. ಸುಂದರತೆ ಹೊಡೆತಕ್ಕೆ ಪ್ರಯತ್ನವನ್ನು ಪಟ್ಕೊಟ್ರು. ಮತ್ತೆ ಹೆಚ್ಚಿನ ಅಂಶ ಇವತ್ತಿನ ಆಟಗಾರರೆಲ್ಲರೂ ಕೂಡ ಕವರ್ಸ್ ಜೊತೆಗಾಗಿ ಎಕ್ಸ್ಟ್ರಾ ಕವರ್ಸ್ ಈ ರೀತಿಯ ಹೊಡೆತಗಳನ್ನು ದಾಖಲಿಸಿಕೊಳ್ತಾ ಇದ್ದಾರೆ. ಹೊರತುಪಡಿಸಿಕೊಂಡು ಯಾವುದೇ ರೀತಿಯ ದೊಡ್ಡ ಹೊಡೆತಗಳಿಗೆ ಮೊರೆ ಹೋಗ್ತಾ ಇಲ್ಲ. ಮತ್ತೆ ಮಧು ಎಸೆತಕ್ಕಂಥ ಎಸೆತ ನೆಗೆತವನ್ನು ಕೊಟ್ಟು ನೆಗೆತವನ್ನು ಕಂಡಿರ್ತಕ್ಕಂಥ ಚೆಂಡು ತನ್ಮೂಲಕ ಲಾಂಗ್ ಲೆಗ್ ಸಿಮಾರಕ್ಕೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ ಅದು ತೀರ್ಪಿಗಾಗಿ ಥರ್ಡ್ ಅಂಪೈರ್
ಮನವಿಗಳು ಬರ್ತಾ ಇದ್ದಾರೆ. ಯಾವ ರೀತಿಯ ನಿಯಮಗಳು ಬರ್ತದೆ ನೋಡ್ಬೇಕಷ್ಟೇ. ಆರೋಟದ ಲಾಭಗಳು ಬರ್ತಾ ಇದೆ. ಸಿಕ್ಸರ್ ಎನ್ನುವ ಸೂಚನೆಗಳು ಹೊರ ಹೊಮ್ತಾ ಇದೆ, ಗಮನಿಸಿಕೊಳ್ಳಿ. ಸಿಕ್ಸರ್ ಎನ್ನುವ ಸೂಚನೆಗಳು ರವಾನೆ ಆಗ್ತಾ ಇದೆ. ಇದಕ್ಕಾಗಿ ತಿಳಿಸ್ತಾ ಇದ್ದಾವೆ ಇವತ್ತಿನ ಶ್ರೀಮಂತ ಮನಕ್ಕೆ ಒಡ್ಡಿಕೊಂಡ ಕ್ರಿಕೆಟ್ ನೇರ ಪ್ರಸಾರಕ್ಕೆ ಕೂಡ ಬಹಳಷ್ಟು ರಾಜ್ಯದಲ್ಲಿ ಬಹಳಷ್ಟು ಪಂದ್ಯಾಟಗಳು ನಿಸ್ಸಂಶಯವಾಗಿ ಜರುಗುತ್ತಾ ಇದೆ. ಅದರಲ್ಲಿ ಇದು ಕೂಡ ಒಂದು ಪಂದ್ಯಾಟವಾಗಿ, ಒಂದು ಮೈಲಿಗಲ್ಲಾಗುವ ಪಂದ್ಯಾಟವಾಗಿ ಜರುಗ್ತಾ ಇದೆ. ಚಿಕ್ಕಮಗಳೂರ ಚಾಂಪಿಯನ್ಸ್ ಲೀಗ್ ಪಂದ್ಯಾಕೂಟ. 48 ತಂಡದ ಒಟ್ಟಾರೆ ಓಟಗಳು. ಮತ್ತೆ ಮಧು 4ನೇ ಬಾರಿ 7ನೇ ಓವರ್ನ 4ನೇ ಚೆಂಡಿಗಾಗಿ ಮೊದಲ ಸೆಷನ್ ಇನ್ನೂ ಕೂಡ ಜಾರಿಯಲ್ಲಿ ಕಂಡುಕೊಳ್ತಾ ಇದೆ. ಸುಂದರತೆ ಚೆಂಡು ತನ್ಮೂಲಕವಾಗಿ ಊಟಗಳಿಗೆ ಅವಕಾಶಗಳು ಲಭಿಸ್ತಾ ಇಲ್ಲ. ತಟ್ಟಿ ಮುಟ್ಟಿ ಓಟಗಳನ್ನು ಕಸಿಯುವಂತಹ ಪ್ರಯತ್ನ, ಬಹಳಷ್ಟು ಉತ್ತಮ ರೀತಿಯ ಆಟಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ, ಉತ್ತಮ ರೀತಿಯ ಎಸೆತಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ಪ್ರಯತ್ನಕ್ಕೆ ತಕ್ಕ ಫಲ ಇವತ್ತಿನವರೆಗೆ ಕೂಡ ತನ್ನ ಎಸೆತಗಾರಿಕೆ ಮುಖಾಂತರವಾಗಿ ತೋರ್ಪಡಿಸಿರ್ತಕ್ಕಂಥ ಮಧು ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಸುಂದರತೆ ಚೆಂಡು ತನ್ಮೂಲಕವಾಗಿ ತೀರಾ ಕೆಳ ಅಂಚಿಗೆ ಬಂದಿರತಕ್ಕಂಥ ಚೆಂಡು ಬೀಸುವಂತ ಪ್ರಯತ್ನ, ತನ್ಮೂಲಕ ಓದರಿಯಾಘಾತ. ಒಟ್ಟಾರೆ ಓಟುಗಳು 48ಕ್ಕೆ ಸಾಗ್ತಾ ಇದೆ. 6 ಉದ್ದರಿಗಳನ್ನು ಕಳೆದುಕೊಂಡಿರ್ತಕ್ಕಂಥ ತಂಡ 48 ಓಟುಗಳಿಂದ ಕಲಿಸಿಕೊಳ್ತಾ ಇದೆ. ಮತ್ತೆ ಹರ್ಷಿತ್ ಚೆಂಡನ್ನು ತಿರುಗಿಸಬಲ್ಲ ಎಸೆತಗಾರ. ಲೆಕ್ಕಾಚಾರ ಮಾಡಿರೋ ಚೆಂಡು ತನ್ಮೂಲಕವಾಗಿ ಉತ್ತಮ ರೀತಿಯ ಕ್ಷೇತ್ರಕ್ಷಣ ಬರ್ತಾ ಇದೆ. ಕ್ಷೇತ್ರಕ್ಷಣ ಬರುವುದರ ಮುಂಚಿತವಾಗಿ ನೋಟಗಳ ಸೇರ್ಪಡೆ ಬರ್ತಾ ಇದೆ. ಸುಂದರತೆ ಚೆಂಡು ತನ್ಮೂಲಕವಾಗಿ ಮತ್ತೆ ತಟ್ಟಿ ಮುಟ್ಟಿ ಓಟುಗಳನ್ನು ಕಸಿಯುವಂತಹ ಪ್ರಯತ್ನ, ಒಂದು ಓಟುಗಳ ಸೇರ್ಪಡೆ ಬರ್ತಾ ಇದೆ. 7 ಚೆಂಡಿನ ಮುಕ್ತಾಯದ ಬಳಿಕ 50 ಓಟವನ್ನು ದಾಖಲಿಸಿಕೊಟ್ಟ. ಇನ್ನು ಕೂಡ ಅಂತಿಮ ಮೊದಲನೇ ಸೆಷನ್ ನಲ್ಲಿ 4 ಚೆಂಡಿನ ಆಟ ಬಾಕಿ ಉಳಿತಾ ಇದೆ. ಸುಂದರತೆ ಚೆಂಡು ಮತ್ತೆ ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಪೂರ್ಣಾಂತರವಾಗಿ ಬಿದ್ದಿರ್ತಕ್ಕಂಥ ಚೆಂಡು ಓಟಗ ನಿಗ್ರಿತ ಚೆಂಡುಗಳಾಗಿ ಮಾರ್ಪಡ್ತಾ ಇದೆ. ಸುಂದರತೆ ಚೆಂಡು ಆಫ್ ಕಟರ್ ಮಧ್ಯೆ ಚೆಂಡುಗಳು ಬರ್ತಾ ಇದೆ. ಓಟುಗಳಿಗೆ ಅವಕಾಶಗಳು ಲಭಿಸ್ತಾ ಇಲ್ಲ. ಹೊರ ತಿರುವು ಮತ್ತು ಒಳ ತಿರುವನ್ನು ಕಂಡುಕೊಳ್ತಕ್ಕಂಥ ಎಸೆತಗಾರ ಇವಾಗ ಯುವ ಆಟಗಾರ ತನ್ನ ಎಸೆತಗಾರಿಕೆ ಮುಖಾಂತರವಾಗಿ ಹಿರಿಯ ಅನುಭವದ ಆಟಗಾರನ್ನು ಕೊಂಚ ಮಟ್ಟಿಗೆ ಕಟ್ಟಿ ಹಾಕುವಂತ ಪ್ರಯತ್ನಗಳು ಅಂಕಣ ಒಳಭಾಗದಲ್ಲಿ ನೋಡುಗರಿಗೆ ಸಿಗ್ತಾ ಇದೆ. ಈಗ ಮತ್ತೆ ಅಶೇತ್ ಎಸೆತಕ್ಕಂಥ ಎಸೆತ ತೀರಾ ಒಳ ತಿರುವನ್ನು ಕಂಡುಕೊಳ್ತಾ ಇದೆ. 2 ತಿರುವುಗಳನ್ನು ನೀಡಬಲ್ಲಂತ ಶ್ರೇಷ್ಠ ಮಟ್ಟದ ಒಂದು ಎಸೆತಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ಸುಂದರತೆಯ ಚೆಂಡು ತನ್ಮೂಲಕವಾಗಿ ಹೋದರೆ ಆಘಾತಕ್ಕಾಗಿ ಮನವಿಗಳು ಬರ್ತಾ ಇದೆ, ಪುರಸ್ಕಾರಗಳು ಸಿಗ್ತಾ ಇದೆ. ತನ್ಮೂಲಕವಾಗಿ ಹೋದರೆ ಆಘಾತಕ್ಕೆ 7ನೇ ಕೊಂಡಿ ಕಳಚಿ ಬೀಳ್ತಾ ಇದೆ. ಈ ತನ್ಮದ
50 ಓಟವನ್ನು ದಾಖಲಿಸಿಕೊಂಡಿರ್ತಕ್ಕಂಥ ತಂಡ ಜಯಕ್ಕಾಗಿ 51 ಓಟಗಳು ಬರಬೇಕಾಗ್ತದೆ. ಶೀಘ್ರತೆಯಲ್ಲಿ ಬರಬೇಕು, ಸಮಯದ ವಿಳಂಬ ಮಾಡಬೇಡಿ. ಒಂದು ದಿನಕ್ಕೆ ಕೇವಲ 6 ಪಂದ್ಯಾಟದಂತೆ ಲೆಕ್ಕಾಚಾರ ಇರ್ತದೆ. ಇವತ್ತಿನ ಇನ್ನೂ ಕೂಡ 5ನೇ ಪಂದ್ಯಾಟ ಸಾಗ್ತಾ ಇದೆ ಅಷ್ಟೇ. ಶೀಘ್ರತೆಯಲ್ಲಿ ಬರಬೇಕು. ಇಲ್ಲ ಕೋಳಿ 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 ಕೋಳಿ
ಬರ್ತಾ ಇದೆ. ಔಟ್ಗಳಿಗೆ ಅವಕಾಶಗಳು ನೀಡಿಕೊಟ್ರು. ಸುಂದರತೆ ಚೆಂಡು ತನ್ಮೂಲಕವಾಗಿ ಮತ್ತೆ ಓಟಗಳಿಗೆ ಅವಕಾಶಗಳು ಲಭಿಸ್ತಾ ಇಲ್ಲ. ಓಟ ನಿಗದಿತ ಚೆಂಡುಗಳು ಬರ್ತಾ ಇದೆ. ಓಟಗಳಿಗೆ ಅವಕಾಶಗಳು ಲಭಿಸ್ತಾ ಇಲ್ಲ. ಇಪ್ಪತ್ತೊಂಬತ್ತು ಎಸೆತ 33 ಓಟಗಳು ಬರಬೇಕಾಗ್ತದೆ. ರಿವರ್ಸ್ ಶಾಟ್ ದಾಖಲಿಸುವಂತಹ ಪ್ರಯತ್ನಗಳು ಮಾಡಿದ್ರು. ರಿವರ್ಸ್ ಶಾಟ್ ದಾಖಲಾತಿಯನ್ನು ಮಾಡುವಂತಹ ಪ್ರಯತ್ನಗಳು ಸಾಗ್ತಾ ಇದೆ. ಓಟಗಳಿಗೆ ಅವಕಾಶಗಳು ಲಭಿಸ್ತಾ ಇಲ್ಲ. ಬಹಳಷ್ಟು ಸುಸಜ್ಜಿತವಾಗಿ ಜರುಗಿರ್ತಕ್ಕಂಥ ಪಂದ್ಯ ಆಗುಟ್ಟ ಸತತ 2ನೇ ಪಂದ್ಯಾಟದಲ್ಲಿ ಕೂಡ ಗಣ್ಯಾತಿ ಗಣ್ಯ ವ್ಯಕ್ತಿಗಳ ಹಸ್ತದ ಮುಖಾಂತರವಾಗಿ ದೀಪೋತ್ಸವವನ್ನು ಕಂಡಿರ್ತಕ್ಕಂಥ ಶ್ರೀಯುತ ಜಿ ಮರಿಸ್ವಾಮಿ ಅವರ ನಿಕಟಪೂರ್ವ ಅಧ್ಯಕ್ಷರು ಬೆಂಗಳೂರು ನಗರ ಜಿಲ್ಲಾ ಪಂಚಾಯತ್ ಇವರ ಹಸ್ತದ ಅಮೃತ ಹಸ್ತದ ಮುಖಾಂತರವಾಗಿ ದೀಪೋತ್ಸವವನ್ನು ಕಂಡಿರ್ತಕ್ಕಂಥ ಪಂದ್ಯ ಆಗುಟ್ಟ. ಇವಾಗ ಏತನ್ಮದೆ ಲಾಂಗ್ ಆಫ್ ಸೀಮಾರಕ್ಕೆ ಹೊರವಾಗಿ ಕ್ರಮಿಸ್ತಾ ಇದೆ. ಬೌಂಡ್ರಿ 4 ಓಟದ ಸೇರ್. ಪಂದ್ಯಾಟ ಮುಂದುವರಿಸಿಕೊಳ್ಳಿ. ಸಮಯದ ವಿಳಂಬವನ್ನು ಮಾಡಬಾರ್ದು. ಪ್ರತಾಪ್ 11 ಮತ್ತು ಯಂಗ್ ರೇಂಜರ್ಸ್ ಎರಡು ತಂಡದ ನಾಯಕರು ಸಿದ್ಧತೆಯನ್ನು ಮಾಡಿಕೊಡ್ಬೇಕು. ಟಾಸ್ ಸಿದ್ಧತೆ ಮುಂದುವರಿಕೆಯನ್ನು ಕಂಡುಕೊಳ್ತದೆ, ಗಮನಕ್ಕಿಟ್ಟುಕೊಳ್ಳಿ. ಟಾಸ್ ಅನ್ನು ಗೆದ್ದಿರ್ತಕ್ಕಂಥ ಪ್ರತಾಪ್ 11 ತಂಡ ಶೀಘ್ರತೆಯಲ್ಲಿ ಕ್ಷೇತ್ರ ಜಮಾವಣೆಯನ್ನು ಮಾಡಿಕೊಳ್ಳಿ ಎನ್ನುವ ಸೂಚನೆ ರವಾನಿಸಿಕೊಳ್ತಾ ಇದ್ದೇವೆ. ಈ ಪಂದ್ಯ ತರುవాత ಪಂದ್ಯಾಟ ನಿಮ್ಮದಾಗಿರ್ತದೆ, ಗಮನಕ್ಕಿಟ್ಟುಕೊಳ್ಬೇಕು. ವ್ಯವಸ್ಥಿತ ಪಂದ್ಯಾಕೂಟ ನೋಡುಗರಿಗೆ ಒಂದು ಶ್ರೇಷ್ಠತೆ ಐಕ್ಯತೆಯ ಪಂದ್ಯಾಕೂಟವಾಗಿ ಜರುಗಬಲ್ಲ ಒಂದು ಚಾಂಪಿಯನ್ಸ್ ಆಟಗಾರರಿಗೆ ಒಂದು ಲೀಗ್ ಮಾದರಿಯ ಪಂದ್ಯಾಟವನ್ನು ತೊಡಗಿಸಿಕೊಟ್ಟಿರ್ತಕ್ಕಂಥ ಚಿಕ್ಕಬಾಣವರ ಯುವಕರ ಸಂಘ ಇವತ್ತಿಗೆ ಆರಂಭ ದಿನದ ಯಶಸ್ಸನ್ನು ದಾಪುಗಾಲನ್ನು ನೀಡುತ್ತಾ ಇದೆ. ಈಗ ಅಂತಿಮ ಈ ಪಂದ್ಯ ತರುవాత ಇನ್ನು ಕೇವಲ ಒಂದು ಪಂದ್ಯಾಟಗಳು ಮುಂದುವರಿಕೆಯನ್ನು ಕಾಣ್ತದೆ. ಪಂದ್ಯಾಟ ಅಲ್ಲಿ ಮುಂದುವರಿಸಿಕೊಳ್ಳಿ ಸರ್. ಪವನ್ ಎಸ್ ತಗಾರಿಕಾ ಭಾಗದಲ್ಲಿ ಪೂರ್ಣಾಂತರವಾಗಿ ಬೇದಿರ್ತಕ್ಕಂಥ ಚೆಂಡು ತನ್ಮೂಲಕವಾಗಿ ಬೇಯಿಸುವಂತಹ ಪ್ರಯತ್ನವನ್ನು ಮಾಡಿದ್ರು. ಓಟಗಳಿಗೆ ಅವಕಾಶಗಳು ಲಭಿಸ್ತಾ ಇಲ್ಲ. ರನ್ಔಟ್ಗಾಗಿ 3ನೇ ಅಂಪೈರ್ನ ಮೊರೆ ಹೋಗ್ತಾ ಇದ್ದಾರೆ. 3rd ಅಂಪೈರ್ ಡಿಸಿಷನ್ ವೈಟಿಂಗ್. ಅದ್ಯಾವ ರೀತಿಯ ತೀರ್ಪುಗಳು ಬರ್ತದೆ ನೋಡ್ಬೇಕಷ್ಟೇ. 3ನೇ ಅಂಪೈರ್ನ ತೀರ್ಪಿಗೆ ಮೊರೆಯನ್ನು ಹೋಗ್ತಾ ಇದ್ದಾರೆ. ಅದ್ಯಾವ ರೀತಿಯ ತೀರ್ಪುಗಳು ಬರ್ಬೇಕಾಗ್ತದೆ ನೋಡ್ಬೇಕಷ್ಟೇ. ಆ ನಿಟ್ಟಿನಲ್ಲಿ ತಂಡದ ಒಟ್ಟಾರೆ ಓಟಗಳು 24ಕ್ಕೆ 1. 4 ಓವರ್ ಮುಕ್ತಾಯದ ಬಳಿಕ ನಾಟ್ ಔಟ್ ಸೂಚನೆಗಳು ಹೊರಹೊಮ್ಮತಾ ಇದೆ. ಸಮಯದ ವಿಳಂಬವನ್ನು ಮಾಡಬೇಡಿ. ಪ್ರತಿ ಚೆಂಡಿಗೂ ಕೂಡ ನೀವು ಸಮಯ ವ್ಯರ್ಥವನ್ನು ಮಾಡಬೇಡಿ. ಇವತ್ತಿನ ಪದ್ಧತಿಯಲ್ಲಿ ಸಮಯ ಒಂದು ಹಂತದಲ್ಲಿ ನಮ್ಮನ್ನು ಜೊತೆಗೂಡಿಸಿಕೊಂಡು ಸಮಯಕ್ಕೆ ಸಾಗಬೇಕು ಹೊರತುಪಡಿಸಿ ಸಮಯವನ್ನು ಕಾಯ್ದಿರಿಸಿ ನಾವು ಅದರ ಹಿಂದೆ ತೆರಳುವುದಲ್ಲ. ಗಮನಕ್ಕಿಟ್ಟುಕೊಂಡು ಪಂದ್ಯಾಟ ಮುಂದುವರಿಸಿಕೊಳ್ಳಿ. 24 ಚುಕ್ಕಿ 1 ಚೆಂಡಿನ ಮುಕ್ತಾಯದ ಬಳಿಕ ಮತ್ತೆ ಪವನ್ ಎಸ್ ತಗಾರಿಕವಾಗಲಿ ಪೂರ್ಣಾಂತರವಾಗಿ ಬೆದ್ದಿರ್ತಕ್ಕಂಥ ಚೆಂಡು ಲಾಂಗ್ ಆನ್ ವಿಭಾಗದಲ್ಲಿ ಉತ್ತಮ ರೀತಿಯ ಕ್ಷೇತ್ರ ಬರ್ತಾ ಇದೆ. ಓಟಗಳ ಸೇರ್ಪಡೆ ಒಂಟಿ ಓಟಗಳ ಅವಕಾಶಗಳು ಲಭಿಸ್ತಾ ಇದೆ. 25ಕ್ಕೆ ಸಾಗ್ತಾ ಇದೆ ತನ್ನದ ಒಟ್ಟಾರೆ ಓಟಗಳು. ಇನ್ನೂ ಕೂಡ 26 ಓಟಗಳು ಬರಬೇಕಾಗ್ತದೆ. 22 ಎಸೆತ 26 ಓಟಗಳು. ರಿವರ್ಸ್ ಶಾಟ್ ದಾಖಲಿಸುವ ಪ್ರಯತ್ನ ತನ್ಮೂಲಕ ಉತ್ತಮ ರೀತಿಯ ಕ್ಷೇತ್ರ ಬರ್ತಾ ಇದೆ. ಅಂತಿಮ ಹಂತದಲ್ಲಿ 4 ಅಡ್ಡಾಯಿಸುವಂತ ಕೆಲಸಗಳು ಸಾಗ್ತಾ ಇದೆ. 4 ಅಡ್ಡಾಯಿಸಿದ್ದು 4 ಓಟವನ್ನು ತಳ್ಳಿ ಹಾಕುವಂತ ಪ್ರಯತ್ನ. ಕೇವಲ 1 ಓಟಕ್ಕೆ ಅವಕಾಶವನ್ನು ಮಾತ್ರ
ಮಾಡಿಕೊಡ್ತಾ ಇದ್ದಾರೆ. ಪೂರ್ಣಾಂತರವಾಗಿತ್ತು. ಪೂರ್ಣಾಂತರ ಚೆಂಡು ತನ್ಮೂಲಕವಾಗಿ ಓಟಗಳಿಗೆ ಅವಕಾಶಗಳು ಲಭಿಸ್ತಾ ಇಲ್ಲ. ಅಲ್ಲಿ ಜಂಪಿಂಗ್ ಕ್ಯಾಚ್ ಅನ್ನು ಪಡೆದುಕೊಳ್ತಾ ಇದ್ದಾರೆ. ಮಿಡ್ ವಿಕೆಟ್ ಬಳಿ ಬಹಳಷ್ಟು ಉತ್ತಮ ರೀತಿಯ ಕ್ಯಾಚ್ ಅನ್ನು ಪಡೆದುಕೊಳ್ಳುವುದರ ಮುಖಾಂತರವಾಗಿ ಒದ್ದರಿ ಆಘಾತಕ್ಕೆ ಇನ್ನೋರ್ವ ಹೊಸ ಆಟಗಾರ ನವೀನ್ ಹಸ್ತ ಕೈ ಸೇರ್ಪಡೆ. ಕ್ಯಾಚ್ ಔಟ್ ರೂಪದ ಉದ್ದರಿಗಳು ಬ್ಯಾಕ್ ಟು ಪವಿಲಿಯನ್. ಹೊಸ ಆಟಗಾರ ಶಾಬಾಸ್ ಅಂಕಣಕ್ಕೆ ಆಗಮಿಸಿಕೊಂಡು ಶೀಘ್ರದಲ್ಲಿ ಬರಬೇಕು. ಶಾಬಾಸ್ ಅವರು ಸಮಯದ ವಿಳಂಬ ಮಾಡಬೇಡಿ, ದಯಮಾಡಿಸಿಕೊಳ್ಳಿ. ನಮ್ಮ ಪಂದ್ಯಾಟ ಯಶಸ್ವಿಗೆ ನಿಮ್ಮೆಲ್ಲರ ಸಹಕಾರ ಬೇಕಾಗ್ತದೆ. ಮೂಲಕವಾಗಿ ತಟ್ಟಿ ಮುಟ್ಟಿ ಓಟುಗಳನ್ನು ಕಸಿಯುವಂತಹ ಪ್ರಯತ್ನ ಶಾಬಾಸ್ ದಾಣಿನ ಮುಖಾಂತರವಾಗಿ ಬರ್ತಾ ಇದೆ. 27ಕ್ಕೆ ಸಾಗಿತ್ತು. 27 ಲಾಸ್ ಆಫ್ 2 ವಿಕೆಟ್ಸ್. ಇನ್ನೂ ಕೂಡ ಅಂತಿಮ ಎಸೆತ, 6ನೇ ಓವರ್ನ ಅಂತಿಮ ಎಸೆತ ಪವನ್ ಎಸೆಯಬೇಕಾಗ್ತದೆ. ಪವನ್ ಅಂತಿಮ ಚೆಂಡಿಗಾಗಿ ಮೂಲಕವಾಗಿ ಮತ್ತೆ ಬೇಯಿಸುವಂತಹ ಪ್ರಯತ್ನಗಳು ಸಾಗ್ತಾ ಇದೆ. ಓಟಗಳಿಗೆ ಅವಕಾಶಗಳು ಲಭಿಸ್ತಾ ಇದೆ. ಒಂದು ಓಟಗಳ ಪೂರೈಕೆ ಬರ್ತಾ ಇದೆ. ಇನ್ನೂ ಕೂಡ 5 ಓವರ್ ಮುಕ್ತಾಯದ ಬಳಿಕ ತಂಡದ ಒಟ್ಟಾರೆ ಒಟ್ಟುಗಳು 28ಕ್ಕೆ ಸಾಗ್ತಾ ಇದೆ. ಜಯಕ್ಕಾಗಿ 18 ಎಸೆತ, 23 ಒಟ್ಟುಗಳು ಬರಬೇಕಾಗ್ತದೆ. 18ಕ್ಕೆ 23. ಬೌಲರ್ ನವೀನ ಇವರನ್ನು ಕರೆತರುವ ಪ್ರಯತ್ನಗಳು ಸಾಗ್ತಾ ಇದೆ. ಬಹಳಷ್ಟು ಯೋಚನೆಗಳನ್ನು ನೀಡಿಕೊಂಡಿರ್ತಕ್ಕಂಥ ಆಟಗಾರ ನಿಖಿಲ್ ಇವಾಗ ನವೀನನಿಗೆ ಎಸೆತಗಾರಿಕೆಯನ್ನು ನೀಡಿಕೊಟ್ರು. ನವೀನ ಯಾವ ರೀತಿಯ ಪ್ರವೃತ್ತಿ ಎಸೆತಗಾರಿಕೆಯನ್ನು ತೋರ್ಪಡಿಸ್ತಾನೆ ನೋಡ್ಬೇಕಷ್ಟೇ. ಶಾರ್ಟ್ ಆಗಿರ್ತಕ್ಕಂಥ ಚೆಂಡು ತನ್ಮೂಲಕ ಕ್ಯಾಚ್ ಅನ್ನು ಪಡೆಯಬೇಕಾಗಿರ್ತಕ್ಕಂಥ ಅವಕಾಶಗಳು ಕೈ ಚೆಲ್ತಾ ಇದ್ರು. ರನ್ಔಟ್ ರೂಪದ ಒದ್ದರಿನೆಲ್ಲ ಕುರುಳ್ತಾ ಇದೆ. ತಾನು ಮಾಡಿಕೊಟ್ಟಿರ್ತಕ್ಕಂಥ ತಪ್ಪು ತನ್ನ ಮೇಲೆ ಪರಿಣಾಮ ಬೀಳ್ತಾ ಇದೆ. ಇವಾಗ ಒದ್ದರಿಗಳಾಘಾತ. ಹೊಸ ಆಟಗಾರ ಅಂಕಣಕ್ಕೆ ಬರ್ತಾ ಇದ್ದಾರೆ. ಸಿದ್ದು ಟೈಗರ್ ಅಂಕಣ ಎಂಟ್ರಿಯನ್ನು ಪಡೆದುಕೊಳ್ತಾ ಇದೆ. ಮತ್ತೆ ನವೀನ 2ನೇ ಬಾರಿ ಎಳೆದು ಬಾರಿಸುವಂತಹ ಪ್ರಯತ್ನಗಳು ಸಾಗ್ತಾ ಇದೆ. ತನ್ಮೂಲಕವಾಗಿ ಒಂದು ಓಟಗಳ ಪೂರೈಕೆ ಬರ್ತಾ ಇದೆ. ಇವಾಗ ಓಟಗಳಿಗೆ ಅವಕಾಶ ಒಂಟಿ ರೂಪದಲ್ಲಿ ಬರ್ತಾ ಇದೆ. 29ಕ್ಕೆ ಸಾಗ್ತಾ ಇದೆ. 29 ಓಟವನ್ನು ದಾಖಲಿಸಿಕೊಂಡಿರ್ತಕ್ಕಂಥ ತಂಡ 3 ಉದ್ದರಿಗಳನ್ನು ಕಳೆದುಕೊಳ್ತಾ ಇದೆ. 5 ಚುಕ್ಕೆ 2 ಚೆಂಡಿನ ಮುಕ್ತಾಯದ ಬಳಿಕ 6ನೇ ಓವರ್ನ ಇನ್ನು 4 ಎಸೆತ ನವೀನ ಎಸೆಯಬೇಕಾಗ್ತದೆ. ಬಹಳಷ್ಟು ಕ್ಲೋಸ್ ಆಗಿರ್ತಕ್ಕಂಥ ಗುಡ್ ರಕ್ಷಣೆ, ಕ್ಷೇತ್ರ ರಕ್ಷಣೆ ಮಾಡಿಕೊಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಸ್ಲೋಬಾರ್ ಚೆಂಡು ತನ್ಮೂಲಕ ಆಫ್ ಸ್ಟಂಕ್ ಹೊರ ತಿರುವನ್ನು ಕ್ರಮಿಸ್ತಾ ಇದೆ. ವೈಡ್ ಸೂಚನೆಗಳು, ಅತಿಕ್ರಮಣ ಔಟ್ಗಳು, ಉಚಿತ ಉಡುಗೊರೆ ರೂಪದ ಸರ್ಕಾರಿ ರನ್ನುಗಳು ಅಂಕಿಅಂಶ ಪಡೆಯನ್ನು ಸೇರಿಕೊಳ್ತಾ ಇದೆ. ವೈಡ್ ಸೂಚನೆಗಳು, ತೀರ್ಪುಗಾರರ ಬಾವುಗಳು ಸಮಾಂತರವಾಗಿ ಚಾಚಿಕೊಂಡು ತೀರ್ಪುಗಳನ್ನು ನೀಡಿಕೊಡ್ತಾ ಇದೆ. ಅಭಿನಂದಿಸಿಕೊಳ್ತಾ ವೈಡ್ ಸೂಚನೆಗಳನ್ನು ನೀಡಿಕೊಡ್ತಾ ಇದೆ. ತನ್ನ ಮೂಲಕವಾಗಿ
ಅಂತಿಮ ಹಂತದಲ್ಲಿ ಟೈಗರ್ ಅಂತ್ಯವನ್ನು ಕಂಡುಕೊಳ್ತಾ ಇದ್ದ. ದಯಮಾಡಿಸಿಕೊಳ್ಳಿ, ಶೀಘ್ರದಲ್ಲಿ ಬರಬೇಕು ದಾಂಡುಗಾರರು ಅಂಕಣಕ್ಕೆ. ಕ್ಷೇತ್ರಾಕ್ಷಕರು ಪ್ರತಿ ಚಂಡಿಗೂ ಕೂಡ ನಿಮ್ಮ ಸಮಾಲೋಚನೆ ಸಮಯವನ್ನು ವಿಳಂಬ ಮಾಡಬಾರ್ದು. ಶ್ರೀಧರ್ ಶ್ರೀ ಅಂಕಣಕ್ಕೆ ಬರ್ತಾ ಇದ್ದಾರೆ. ನವೀನ ಉತ್ತಮ ರೀತಿಯ ಎಸೆತಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ಊಟಗಳಿಗೆ ಅವಕಾಶ ಬಿಟ್ಟು ಕೊಡ್ತಾ ಇಲ್ಲ. ಸತತ 2 ಉದ್ದರಿಗಳನ್ನು ತನ್ನ ಮಡಿಲಿಗೆ ಸುರಿಸಿಕೊಂಡಿರ್ತಕ್ಕಂಥ ಆಟಗಾರ ಇವಾಗ ಅಂತಿಮ 3 ಎಸೆತವನ್ನು ಇನ್ನೂ ಕೂಡ ಎಸೆಯಬೇಕಾಗ್ತದೆ. ಎಳೆದು ಬಾರಿಸುವಂತಹ ಪ್ರಯತ್ನಗಳು ಸಾಗ್ತಾ ಇದೆ. ತನ್ಮೂಲಕವಾಗಿ ಕವರ್ಸ್ ಭಾಗಕ್ಕೆ ದಬ್ಬುವಂತಹ ಪ್ರಯತ್ನ ಉತ್ತಮ ರೀತಿಯ ಕ್ಷೇತ್ರಕ್ಷಣ ಬರ್ತಾ ಇದೆ. ಕ್ಷೇತ್ರಕ್ಷಣ ಮಾಡಿದ ಮುಂಚಿತವಾಗಿ 1 ಓಟಗಳ ಸೇರ್ಪಡೆ ಮುಖಾಂತರವಾಗಿ ಜಯಕ್ಕಾಗಿ ಇನ್ನೂ ಕೂಡ 14 ಎಸೆತ 20 ಓಟಗಳು ಬರಬೇಕಾಗ್ತದೆ. ಸುಲಭ ಲೆಕ್ಕಾಚಾರವಾದ್ರೆ 3 ಸಿಕ್ಸರ್, ತದನಂತರ ಅವಳಿ ಓಟ, ಈ ರೀತಿಯ ಲೆಕ್ಕಾಚಾರ. ಒಂದು ವೇಳೆ ಲೆಕ್ಕಾಚಾರ ತಪ್ಪಿದ್ರೆ ಎಸೆತಗಾರ ಈಗ ನವೀನ ಮಾಡಬೇಕಾಗಿರ್ತಕ್ಕಂಥ ಎಸೆತಗಾರಿಕೆಗಳು ಮುಂದುವರಿಕೆಯನ್ನೇ ಕಾಣಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಮತ್ತೆ ನವೀನ ನೆಗೆತವನ್ನು ಕೊಟ್ಟರು. ತನ್ಮೂಲಕವಾಗಿ ಉದ್ದರಿಯಾಘಾತ. ನವೀನ ಮತ್ತೆ ವಿಕೆಟ್ ಟೇಕಿಂಗ್ ಎಸೆತಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಉತ್ತಮ ರೀತಿಯ ಎಸೆತಗಾರಿಕೆ, ಎಸೆಯಬಲ ಅಂತ ಒಂದು ಸಾಮರ್ಥ್ಯ ಎಸೆತಗಾರನಿಗೆ ಎಸೆತಗಾರಿಕೆ ನೀಡಿಕೊಟ್ರು. ಆ ಎಸೆತಗಾರ ನವೀನ ತನ್ನ 5 ಚೆಂಡಿನ ಒಳಭಾಗದಲ್ಲಿ 3 ಉದ್ದರಿಗಳನ್ನು ತನ್ನ ಮಡಿಲಿಗೆ ಸರಿಸಿಕೊಂಡು ಹೆಚ್ಚಿನ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಕೇವಲ 1 ರಿಂದ 2, 2 ರಿಂದ 3 ಈ ರೀತಿಯ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಉತ್ತಮ ರೀತಿಯ ಮೇಲುಗೆ ಪಂದ್ಯಾಟದ ಚಿತ್ರಣವೇ ಬದಲಾಗ್ತಾ ಇದೆ. ಇವಾಗ ಮತ್ತೆ ನವೀನ ಅಂತಿಮ ಬಾರಿ. ಗಗನ್ ರವರು ಹೊಸ ಆಟಗಾರ. ಅಂತಿಮ ಬಾರಿ ನವೀನ. ಅತಿಕ್ರಮಣ ಓಟುಗಳು ಬರ್ತಾ ಇದೆ. ವೈಡ್ ಸೂಚನೆಗಳು ರವಾನೆ ಆಗ್ತಾ ಇದೆ. ಓಟುಗಳಿಗೆ ಅವಕಾಶಗಳು ಲಭಿಸ್ತಾ ಇದೆ. ಅತಿಕ್ರಮಣ ಓಟುಗಳು ಬರ್ತಾ ಇದೆ. ವೈಡ್ ಸೂಚನೆಗಳು. 13 ಎಸೆತ 19 ಓಟ, 3 ಸಿಕ್ಸರ್ 1 ಒಂಟಿ ಓಟ. ಓಟಗಳಿಗೆ ಅವಕಾಶಗಳು ಲಭಿಸ್ತಾ ಇಲ್ಲ. ಇವಾಗ ತಂಡದ ಜಯಕ್ಕಾಗಿ 12 ಎಸೆತ 19 ಓಟಗಳು ಬರಬೇಕಾಗ್ತದೆ. 12ಕ್ಕೆ 19. ಅಂತಿಮ ದಾಂಡುಗಾರಿಗೆ ಇವತ್ತಿನ ಕ್ರಿಕೆಟ್ ವಲಯದಲ್ಲಿ, ಕ್ರಿಕೆಟ್ ಮುಂದುವರಿಕೆಯನ್ನು ಕಂಡಿರ್ತಕ್ಕಂಥ ವಲಯದಲ್ಲಿ ಅಸಾಧ್ಯದ ಗುರಿ ಏನೂ ಅಲ್ಲ. ಆದರೂ ಕೂಡ ಅದೃಷ್ಟದ ಅಣೆಪಟ್ಟಿಯನ್ನು ಕ್ರಿಕೆಟ್ ಪಡೆದುಕೊಳ್ತದೆ. ಗಮನಿಸಿಕೊಳ್ಳಿ, ಸೋಲಿನ ಅಂಚಿಗೆ ಸಾಗಿರ್ತಕ್ಕಂಥ ತಂಡಗಳ ವಿಜಯ ದುದುಂಬಿಯನ್ನು ಬಾರಿಸಿರ್ತಕ್ಕಂಥ ನಿದರ್ಶನಗಳುಂಟು. ಆ ನಿಟ್ಟಿನಲ್ಲಿ ಇವಾಗ ಅದೇ ರೀತಿಯ ಪ್ರಕ್ರಿಯೆ ಅಂಕಣ ಒಳಭಾಗದಲ್ಲಿ ಜರುಗ್ತಾ ಇದೆ. 12 ಎಸೆತ 19 ಓಟ. ಇವಾಗ ಆಪತ್ತು ಬಾಂಧವ ಬರಗಾಲದ ಬಂಟ ತಂಡದ ಆಸರೆಯಾಗಿ ಅದು ಯಾರು ಒದಗ್ತಾರೆ ನೋಡಬೇಕಷ್ಟೇ. ಸದ್ಯದ ಪರಿಸ್ಥಿತಿಯಲ್ಲಿ 12 ಎಸೆತ 19 ಓಟಗಳು ಬರಬೇಕಾಗ್ತದೆ. ಪಂದ್ಯಾಟ ಮುಂದುವರಿಸಿಕೊಳ್ಳಿ. ಪಂದ್ಯಾಟ ಮುಂದುವರಿಸಿಕೊಳ್ಳಿ. ಸುಂದರತೆ ಹೊಡೆತಕ್ಕೆ ಪ್ರಯತ್ನ ಪಟ್ಟುಕೊಟ್ರು. ತನ್ಮೂಲಕವಾಗಿ ಉತ್ತಮ ರೀತಿಯ ಕ್ಷೇತ್ರಕ್ಷಣ ಬರ್ತಾ ಇದೆ. ಕ್ಷೇತ್ರಕ್ಷಣ ಬರುವುದರ ಮುಂಚಿತವಾಗಿ 1ರ ಬದಲಾಗಿ 2ನೇ ಓಟವನ್ನು ಕಸಿಯುವಂತಹ ಪ್ರಯತ್ನ. 2 ಓಟಗಳ ಪೂರೈಕೆ ಬರ್ತಾ ಇದೆ. ಹನ್ನೊಂದು ಎಸೆತ 17 ಓಟ. ಈಗ ಕೂಡ ಪಂದ್ಯಾಟದ ಚಿತ್ರಣ ಬದಲಾಗ್ತಾ ಇಲ್ಲ. 3 ಸಿಕ್ಸರ್. ಲೆಕ್ಕಾಚಾರ ತಪ್ಪಿದ್ರೆ ಎಸೆತಗಾರರ ಮೇಲ್ಭಾಗದಲ್ಲಿ ಒತ್ತಡವಿರ್ತದೆ. ಇಲ್ಲದಿದ್ರೆ ಎಸೆತಗಾರರು ಸುಲಭವಾಗಿ ವಿಕೆಟ್ ಟೇಕಿಂಗ್ ಎಸೆತಗಾರಿಕೆಯನ್ನು ಮಾಡ್ತಾ ಇದ್ದಾರೆ.
ತನ್ನ ಮೂಲಕ ಶಾಟ್ ಆಗಿರ್ತಕ್ಕಂಥ ಚೆಂಡು ರನ್ನಿಂಗ್ ಕ್ಯಾಚ್ ಅನ್ನು ಪಡೆದುಕೊಂಡು ತನ್ನ ಹಸ್ತ ಚಾಚಿರ್ತಕ್ಕಂಥ ಹಸ್ತಕ್ಕೆ ಸೇರ್ಪಡೆಯನ್ನು ಕಂಡುಕೊಂಡಿರ್ತಕ್ಕಂಥ ಚೆಂಡು ಓದರ್ಯಾಘಾತ. ಬಹಳಷ್ಟು ವೇಗದ ಓಟಗಾರಿಕೆ ಮುಖಾಂತರವಾಗಿ ಕ್ಯಾಚ್ ಅನ್ನು ಪಡೆದುಕೊಳ್ತಾ ಇದ್ದಾರೆ. ಕ್ಷೇತ್ರ ರಕ್ಷಣೆ ಬರ್ತಾ ಇದೆ, ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ. ಹೊಸ ಆಟಗಾರ ಪ್ರಭು ಅಂಕಣಕ್ಕೆ ಆಗಮಿಸಿಕೊಂಡ್ರು. 6 ಉದ್ದರನ್ನು ಕಳೆದುಕೊಳ್ತಾ ಇದೆ. ಅವಾಗ ಪವನ್ ಮತ್ತೆ ಎಸೆತಗಾರಿಕೆ ಮಾಡ್ತಾ ಇದ್ದಾನೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ, ಬಹಳಷ್ಟು ಉತ್ತಮ ರೀತಿಯ ಎಸೆತಗಾರಿಕೆಗಳು ಬರ್ತಾ ಇದೆ. ಇವತ್ತಿನ ವೇಗದ ಚೆಂಡಿಗೆ ಹೊಡೆತಗಳು ಆಗ್ತಾ ಇದೆ. ಸ್ಲೋವರ್ ಚೆಂಡು ಜಾಣ್ಮೈತೆ ಎಸೆತಗಾರರಿಗೆ ಕೊಂಚ ಮಟ್ಟಿಗೆ ಹೊಡೆತಗಳ ದಾಖಲಾತಿ ಬರ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಪವನ್ ಮತ್ತೆ ಅದೇ ರೀತಿಯ ಪರಿಸ್ಥಿತಿ ಎಸೆತಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾನೆ. ನಮ್ಮ ಕೆಲ ಕಾಲ 3 ರಿಂದ 4 ಪಂದ್ಯಾಟಗಳಲ್ಲಿ ಸ್ಕೋರರ್ ಆಗಿ ಕೂಡ ಪವನ್ ನಮ್ಮೊಂದಿಗೆ ಕೈ ಜೋಡಿಸಿದ್ರು. ಇವಾಗ ಅದಲ್ಲಿ ಬದಲಿ ಸ್ಕೋರರ್ ಆಗಿ ಶ್ರೇಯಸ್ ಅವರು ನಮ್ಮೊಂದಿಗೆ ಜೋಡಣೆಯನ್ನು ಕಂಡುಕೊಳ್ತಾರೆ. ಅವರಿಗೂ ಕೂಡ ಒಂದೆರಡು ಅಭಿನಂದಿಸಿಕೊಳ್ತಾ 34ಕ್ಕೆ 6 ಪಂದ್ಯಾಟ ಸಿದ್ಧತೆಯನ್ನು ಮಾಡಿಕೊಳ್ಬೇಕು. ಅಲ್ಲಿ ಗಮನಿಸಿಕೊಳ್ಳಿ, ಪ್ರತಾಪ್ 11 ಆಟಗಾರರು ಸಿದ್ಧತೆಯನ್ನು ಮಾಡಿಕೊಳ್ಬೇಕು, ಗಮನಕ್ಕೆ ಇಟ್ಟುಕೊಳ್ಬೇಕು. ಆಟಗಾರರಿಗೆ ನಿಮಗೆ ಪದೇ ಪದೇ ತಿಳಿಯಪಡಿಸಲಿಕ್ಕೆ ಆಗುದಿಲ್ಲ, ಗಮನಕ್ಕೆ ಇಟ್ಟುಕೊಂಡು ನಮ್ಮೊಂದಿಗೆ ಸಹಕರಿಸಿಕೊಳ್ಳಿ. ಸುಂದರ ರೀತಿಯ ಚೆಂಡು ತನ್ಮೂಲಕವಾಗಿ ಡಾಟ್ ಅಂಡ್ ಡೆಲಿವರಿ ಚುಕ್ಕಿ ಮಾತ್ರ ಎಸೆತಗಾರಿಕೆಗಳು ಬರ್ತಾ ಇದೆ. ಓಟ ನಿಗೃಹಿತ ಚೆಂಡುಗಳು ಬರ್ತಾ ಇದೆ. ಪವನ ನಾಟ ಇವಾಗ ದಾಂಡುಗಾರರಿಗೆ ಕೊಂಚ ಮಟ್ಟಿಗೆ ಒತ್ತಡವನ್ನೇ ಏರಿಕೊಡುತ್ತಾ ಇದೆ. ಆ ಒತ್ತಡ ಇವಾಗ ಒಂದು ಸಿಕ್ಸರ್ ಅಥವಾ ಒಂದು ಬೌಂಡರಿ ತಿರುವನ್ನು ಎಸೆತಗಾರನಿಗೆ ಒತ್ತಡವನ್ನು ಏರಿಕೊಡುವಂತಹ ಒಂದು ಪ್ರಯತ್ನ ಮಾಡಬಹುದು. ಅದು ಯಾವ ರೀತಿಯ ಪ್ರಯತ್ನಕ್ಕೆ ಪ್ರತಿಫಲಗಳು ಸಿಗ್ತದೆ ನೋಡ್ಬೇಕಷ್ಟೇ. ದಂಡನ್ನು ಅದು ಯಾವ ರೀತಿಯಾಗಿ ಬೀಸ್ತಾರೆ ನೋಡ್ಬೇಕಷ್ಟೇ. ಪವನ್ ಕೊನೆ ಬಾರಿ ನೇಟ ನೇರ ದಾಖಲಿಸಿಕೊಂಡ್ರು. ಗಲ್ಲಿ ಪಾಯಿಂಟ್ ಭಾಗದಲ್ಲಿ ನೇರ ಗುರೇಸ್ ಆಗ್ತಾ ಇದೆ. ತನ್ಮೂಲಕ ಓಟಗಳಿಗೆ ಅವಕಾಶಗಳು ಲಭಿಸ್ತಾ ಇದೆ. ಒಂದು ಓಟಗಳ ಸೇರ್ಪಡೆ 36 ತಂಡದ ಒಟ್ಟಾರೆ ಓಟಗಳು. ಇನ್ನು ಕೂಡ ಜಯಕ್ಕಾಗಿ 615 ಓಟ, 6ಕ್ಕೆ 15. ಅದೃಷ್ಟದ ಆಟದಲ್ಲಿ ನಿಜಕ್ಕೂ ಕೂಡ ಪಂದ್ಯಾಟದ ಸಲುವಾಗಿ ಓರ್ವ ಜ್ಯೋತಿಷ್ಯನು ಕೂಡ ಜ್ಯೋತಿಷ್ಯವನ್ನು ನುಡಿತಾನಂತಾದ್ರೆ ಅವನನ್ನು ಇವತ್ತಿನವರೆಗೂ ಕೂಡ ಕ್ರಿಕೆಟ್ ಕ್ರೀಡಾಪಟುಗಳು ಮೂರ್ಖ ಎನ್ನುವರ ಅಷ್ಟರ ಮಟ್ಟಿಗೆ ಕ್ರಿಕೆಟ್ ಪಥ ಚಿತ್ರಣ ಬದಲಾಗ್ತಾ ಇದೆ. 615 ಓಟ. ಆರಕ್ಕೆ 15 ಎಸೆತಗಾರಿಕೆ ಭಾಗದಲ್ಲಿ ನವೀನ. ಸುಂದರತೆಯ ಚೆಂಡು ತನ್ಮೂಲಕ ಓಟಗಳಿಗೆ ಅವಕಾಶಗಳು ಲಭಿಸ್ತಾ ಇದೆ. ಒಂದು ಓಟಗಳ ಸೇರ್ಪಡೆ ಬರ್ತಾ ಇದೆ. ಒಂಟೆಗಳ ಅವಕಾಶಗಳು ಬೈಸ್ ಮುಖಾಂತರವಾಗಿ ಬರ್ತಾ ಇದೆ. ಓಟಗಳಿಗೆ ಅವಕಾಶಗಳು ಲಭಿಸ್ತಾ ಇದೆ. 5 ಎಸೆತ 14 ಓಟ, 5ಕ್ಕೆ 14, 2 ಸಿಕ್ಸರ್, 1 ಅವಳಿ ಓಟ. ಈ ರೀತಿಯ ಲೆಕ್ಕಾಚಾರವಾದ್ರೆ ಇವಾಗ ಎಸೆತಗಾರರು ಅದು ಯಾವ ರೀತಿಯ ಎಸೆತಗಾರಿಕೆ ನೆನೆಸಿದ್ದಾರೆ ನೋಡ್ಬೇಕಷ್ಟೇ. ಬಹಳಷ್ಟು ಸುಸಜ್ಜವಾಗಿ ಜರುಗಿತಕ್ಕಂಥ ಪಂದ್ಯ ಕೂಡ ಚಿಕ್ಕಮಗಳೂರು ಚಾಂಪಿಯನ್ಸ್ ಲೀಗ್ ರೂಪದಲ್ಲಿ ಇವರ ಆಶಯದ ವ್ಯವಸ್ಥಿತ ದಾಖಲೆಯ ಪಂದ್ಯಕೂಟ. 5 ಎಸೆತ 14 ಓಟ. ಎಳೆದು ಬಾರಿಸುವಂತಹ ಪ್ರಯತ್ನವನ್ನು ಮಾಡಿದ್ರು. ತನ್ಮೂಲಕ ನೇರ ಗುರಿ ಸಾಗ್ತಾ ಇದೆ. ನಾಟ್ ಔಟ್ ಸೂಚನೆಗಳು ಬರ್ತಾ ಇದೆ. ತನ್ಮೂಲಕವಾಗಿ ಉತ್ತಮ ರೀತಿಯ ಚುರುಕಿನ ಓಟಗಾರಿಕೆ ಬರ್ತಾ ಇದೆ. ಇವಾಗ 4 ಎಸೆತ 13 ಓಟ, 4ಕ್ಕೆ 13. ಪ್ರತಾಪ್ 11 ತಂಡಕ್ಕೆ ವಾಟರ್ ಕೊಡ್ರಪ್ಪ, ಸೊಂಡಕ ನೀರು ಕೊಡ್ರಿ ಪ್ರತಾಪ್ 11 ತಂಡಕ್ಕೆ.
ವೈಡ್ ಸೂಚನೆಗಳು ಬರ್ತಾ ಇದೆ, ಊಟಗಳಿಗೆ ಅವಕಾಶಗಳು ಲಭಿಸ್ತಾ ಇದೆ, ವೈಡ್ ಸೂಚನೆಗಳು. ನಾಲ್ಕು ಎಸೆತ 12 ಓಟಗಳು, 4ಕ್ಕೆ 12. ರೋಮಾಂಚನ ಪಂದ್ಯ ಕುಟ್ಟು ಸಾಗಲಿಕ್ಕಿದೆ. ಊಟಗಳಿಗೆ ಅವಕಾಶಗಳು ಲಭಿಸ್ತಾ ಇಲ್ಲ. ನವೀನ ಪಂದ್ಯಾಟದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಸಹಕಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ. 3 ಎಸೆತ 12 ಓಟ, 3ಕ್ಕೆ 12. ಮುಂದಿನ ಪಂದ್ಯಾಟಗಾರರು ಸಿದ್ಧತೆ ಮಾಡಿಕೊಳ್ಬೇಕು. ಪ್ರತಾಪ್ ಇಲವನ್ ಮತ್ತು ಯಂಗ್ ರೇಂಜರ್ಸ್ ಆಟಗಾರ ದಾಂಡುಗಾರ ಸಿದ್ಧತೆ ಮಾಡಿಕೊಳ್ಳಿ. ಆ ನಿಟ್ಟಿನಲ್ಲಿ ಶಾರ್ಟ್ ಆಗಿತ್ತು, ತನ್ಮೂಲಕ ಶಾರ್ಟ್ ಆಗಿರ್ತಕ್ಕಂಥ ಚೆಂಡು ಮತ್ತೆ ಕಾಯುತ್ತಿದ್ದ ಕೈಗಳಿಗೆ ಚೆಂಡು ಲಭಿಸ್ತಾ ಇದೆ. ಕ್ಯಾಚ್ ಔಟ್ ರೂಪದ ಉದ್ದರಿಗಳನ್ನು ನೆನಕೊಳ್ತಾ ಇದೆ. ತನ್ನ ಮೂಲಕವಾಗಿ ಅಂತಿಮ 2 ಎಸೆತ. ಎರಡಕ್ಕೆ 12, 2 ಎಸೆತ 12, 2 ಎಸೆತ 12 ಓಟಗಳು. ಇವಾಗ ಕೊಂಚ ಮಟ್ಟಿಗೆ ದಾಂಡುಗಾರರೆಲ್ಲರೂ ಕೂಡ ಉದಾರಿ ಒಪ್ಪಿಸಿಕೊಂಡು ಎಸೆತಗಾರರ ಮೇಲ್ಭಾಗದಲ್ಲಿ ಒತ್ತಡವಿದೆ. ಎಸೆತಗಾರರು ದಾಂಡನ್ನು ಹೊತ್ತುಕೊಂಡು ಈಗ ದಾಂಡುಗಾರಿಕೆಗಾಗಿ ಅಂಕಣಕ್ಕೆ ಬರ್ತಾ ಇದ್ದಾರೆ. ಇವಾಗ ಹೊಸ ಬ್ಯಾಟ್ಸ್ಮನ್ ಚಾಂದ್ ಅಂಕಣಕ್ಕೆ ಬರ್ತಾ ಇದ್ದಾರೆ. ಎಳೆದು ಬಾರಿಸುವಂತಹ ಪ್ರಯತ್ನಗಳು ಸಾಗ್ತಾ ಇದೆ. ತನ್ಮೂಲಕವಾಗಿ ಬ್ಯಾಕ್ವರ್ಡ್ ಅದೇ ರೀತಿ ಫೈನ್ ಲೆಗ್ ಭಾಗದಲ್ಲಿ ದಾಖಲಾತಿಯನ್ನು ಪಡೆದುಕೊಳ್ತಾ ಇದೆ. ಚೆಂಡು ಒಂದರ ಬದಲಾಗಿ 2ನೇ ಓಟವನ್ನು ಕಸಿಯುವಂತಹ ಪ್ರಯತ್ನ. 2 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡದ ಒಟ್ಟಾರೆ ಓಟಗಳು 41 ಸಾಗ್ತಾ ಇದೆ. 7 ಉದ್ದರಿಗಳನ್ನು ಕಳೆದುಕೊಂಡಿರ್ತಕ್ಕಂಥ ತಂಡ ಅಂತಿಮ ಹಂತದವರೆಗೂ ಕೂಡ ಹೋರಾಟವನ್ನು ಮಾಡಿಕೊಡ್ತಾ ಇದೆ. ಲೀಗ್ ಮಾದರಿಯ ಪಂದ್ಯಾಕೂಟ ಆಟಗಾರರಿಗೆ ಒಂದು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಒಂದು ಚಿಕ್ಕಬಾಣವರ ಯುವಕರ ಸಂಘ ಬಹಳಷ್ಟು ಅಚ್ಚುಕಟ್ಟಾಗಿ ಪಂದ್ಯಾಟವನ್ನು ಮುನ್ನಡೆಸ್ತಾ ಇದೆ. ಅಂತಿಮ ಮಾರ್ರಿ ಶಾರ್ಟ್ ಆಗಿರ್ತಕ್ಕಂಥ ಚೆಂಡು ತನ್ಮೂಲಕ ಲಾಂಗ್ ಲೆಗ್ ಸೀಮಾರೇಖೆ ಅವರ ಭಾಗವನ್ನು ಕ್ರಮಿಸ್ತಾ ಇದೆ. ಸಿಕ್ಸರ್. ನೋಡಿ 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 ಡ್ಯಾನ್ಸಿಂಗ್ ಅಂಪೈರ್ ಇವರೇ ಇವತ್ತಿನ ವಿದ್ಯಮಾನಗಳಲ್ಲಿ ಮಂಚೂಣಿಯಲ್ಲಿರ್ತಕ್ಕಂಥ ಓರ್ವ ನಿಸ್ಸಂಶಯಕ್ಕೆ ಒಳಗಾಗಿರ್ತಕ್ಕಂಥ ಅಂಪೈರ್. ಪಂದ್ಯ ಶ್ರೇಷ್ಠ ಆಟಗಾರ, ಪಂದ್ಯ ಪುರುಷೋತ್ತಮ, ಕ್ಷಮಿಸಿಕೊಳ್ಳಿ, ಪಂದ್ಯಾಟದ ಪಂದ್ಯ ಪುರುಷೋತ್ತಮ ನವೀನ್ KM 5ನೇ ಮತ್ತು ಅಂತಿಮ ಓವರ್ ಅನ್ನು ಮಾಡಿರ್ತಕ್ಕಂಥ ನವೀನ್ KM ಇವಾಗ ಪಂದ್ಯಾಟದ ಚಿತ್ರಣ ಬದಲಾಯಿಸಿರ್ತಕ್ಕಂಥ ಆಟಗಾರ ನವೀನ್ KM ಮ್ಯಾನ್ ಆಫ್ ದ ಮ್ಯಾಚ್ ಗಾಗಿ ಅಲ್ಲಿ ಮುಖ್ಯ ವೇದಿಕೆ ಬಳಿ ಸಾಗಬೇಕು. ಅಲ್ಲಿ ವ್ಯವಸ್ಥಾಪಕರ ಪ್ರಶಸ್ತಿಯನ್ನು ನೀಡಿ ಗೌರವಿಸಬೇಕು. ಅಭಿನಂದಿಸಿಕೊಳ್ತಾ ಇದ್ದಾನೆ. ಧನ್ಯವಾದಗಳು ಸರ್. ಆ ನಿಟ್ಟಿನಲ್ಲಿ ಮುಂದಿನ ಪಂದ್ಯ ಟಾಸ್ ಅನ್ನು ಜಯಿಸಿರ್ತಕ್ಕಂಥ ತಂಡ ಪ್ರತಾಪ್ ಇಲವನ್ ಮತ್ತು ಯಂಗ್ ರೇಂಜರ್ಸ್.